ಇನ್ನೇನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಯಾವ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಹೇಗೆ? ನಾನು ಆಕಾಂಕ್ಷಿ ಹೌದು, ಆದರೆ ನಾನು ಒಂದು ರೀತಿಯಲ್ಲಿ ಪಕ್ಷದಿಂದ ನೇರ ಆಕಾಂಕ್ಷಿ ಅಲ್ಲ. ಅಂದರೆ ಕುಟುಂಬ ರಾಜಕಾರಣ ಮುಂದುವರಿಬಾರ್ದು. MP ಎಲೆಕ್ಷನ್ ಕೂಡ ಅದೇ ರೀತಿ ಬಂದ್ರಿ, ಪಾಳೆಗಾರಿಕೆ ಅಂತ್ಯಗೊಳಿಸ್ತೀನಿ ಅಂತ ಬಂದ್ರಿ, ಕಾಂಗ್ರೆಸ್ ಟಿಕೆಟ್ ಕೇಳಿದ್ರಿ, ಸಿಗಲಿಲ್ಲ, ಕೊನೆಗೆ ಪಕ್ಷೇತರವಾಗಿ ನಿಂತ್ರಿ. ಈಗ ಯಾಕೆ ಪಕ್ಷೇತರ ಟ್ರೈ ಮಾಡಬಾರ್ದು ಅಂತ ಭಯ ಇದೆ, ಅಥವಾ ಪಕ್ಷೇತರವಾಗಿ ನಿಂತರೆ ಜನ ಸಪೋರ್ಟ್ ಮಾಡಲ್ಲ ಆ ರೀತಿಯ ಭಯ ಇದೆ ಹೇಗೆ? ನನಗೆ ಆತಂಕ ಇರೋದೇನಪ್ಪ ಅಂತಂದರೆ ಈ ಎಲ್ಲ ಜಗಳಗಳಲ್ಲಿ ಇವರೆಲ್ಲಿ ಗೆದ್ದು ಬಂದುಬಿಡ್ತಾರೆ ಅನ್ನೋದು, ಮತ್ತು ದಾವಣಗೆರೆಯಲ್ಲಿ ಪಾಳೆಗಾರಿಕೆ ಅನ್ನೋದು ಇನ್ನೂ ಆಳವಾಗಿ ಬೇರೂರುತ್ತೆ ಅಂತಂದು. ದಾವಣಗೆರೆ ತುಂಬ ಜನ ವಿನಯ್ ಕುಮಾರ್ ಅಂದರೆ BJP B ಟೀಮ್ ಅಂತೇಳಿ ಅಂತಾರೆ. ಅಲ್ಲೂ ಕೂಡ ಒಡೆದ ಮನೆ ಆಗಿದೆ. GM ಸಿದ್ದೇಶ್ವರ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, BJP ದಾವಣಗೆರೆಯಲ್ಲಿ ಈಗಲೂ ಕೂಡ ಒಡೆದ ಮನೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ನಿಟ್ಟಿನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಜೊತೆಗೆ ಹಳ್ಳಿ ಪ್ರವಾಸ ಮಾಡ್ತಾ ಇದ್ದೀನಿ. ಏನು ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿಗಳು ಬರ್ತಾ ಇದ್ದಾವೆ, ಅಲ್ಲಿ ಹೋಗಿ ಎಲ್ಲ ಜಾತಿ ಮುಖಂಡರನ್ನ ಭೇಟಿ ಮಾಡಿ ಒಂದು ಸಮಾಲೋಚನೆ ಕೂಡ ಮಾಡ್ತಾ ಇದ್ದೀವಿ. ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಅಂತ. ಕುಟುಂಬ ರಾಜಕಾರಣ ಅಂದರೆ ಸ್ವಾರ್ಥ ಅಂತಂದ್ರೆ ನಾವೇ ಶ್ರೀಮಂತರಾಗಬೇಕು, ಅಧಿಕಾರ ನಮ್ಮ ಹತ್ರ ಇರಬೇಕು. ಕ್ಷೇತ್ರ ಬಡವಾಗ್ತದೆ, ಅಲ್ಲಿ ಕಾಂಕ್ರೀಟ್ ರೋಡ್ ಹಾಕಿ ಅವಾಗ ಒಂದು ಗುದ್ಲಿ ಪೂಜೆ ಮಾಡಿ ಅಭಿವೃದ್ಧಿ ಅಂತಂದು ಪ್ರಾಜೆಕ್ಟ್ ಮಾಡ್ತಾರೆ. ಅದು ನಿಜವಾದ ಅಭಿವೃದ್ಧಿ ಅಲ್ಲ. ಅದು ಹೇಗೆ ಶಾಮನೂರು ಶಿವಶಂಕರಪ್ಪನವರು 3 ದಶಕಗಳ ಕಾಲದಲ್ಲಿ ಶಾಸಕರಾಗಿದ್ದರು, ಯಾಕೆ ಜನ ಗೆಲ್ಸಿದ್ರು? ಮತ್ತು ಅವರಿಗೆ ಜನ ಗೆಲ್ಸಿಲ್ಲ, ಭಯದಿಂದ ಗೆದ್ದಿರೋದು. ಶಾಮನೂರು ಶಿವಶಂಕರಪ್ಪ ಗೆದ್ದರ ಪೂರ್ತಿ ಭಯದಿಂದಾನೆ. ವೋಟ್ ಬ್ಯಾಂಕ್ ಪ್ಲಸ್ ಜನಗಳನ್ನ ಎದುರಿಸಿ BJP ಬಂದ್ಬಿಡ್ತದೆ ಅಧಿಕಾರಕ್ಕೆ. ಪ್ರತಿ ಬಾರಿ ಕುಟುಂಬ ರಾಜಕಾರಣ ಅಂತಿರ್ತೀರಿ. ಈ ಬಾರಿ ಕೂಡ ಆ ಕುಟುಂಬ ರಾಜಕಾರಣ ಕಂಟಿನ್ಯೂ ಆಗೋ ಸಾಧ್ಯತೆ ಬಹಳ ಇದೆ ದಾವಣಗೆರೆಯಲ್ಲಿ. ಕಂಟಿನ್ಯೂ ಆದರೆ ತಮ್ಮ ನಿರ್ಧಾರ ಯಾವ ರೀತಿ ಇರುತ್ತೆ? ಇನ್ ಕೇಸ್ ನಿಮಗೆ BJPಯಿಂದ ಸಿಗಲಿಲ್ಲ, ಅಥವಾ ನೀವು ನಿಮ್ಮ ಪಕ್ಷದಿಂದ ಯಾರನ್ನೂ ಹಾಕಲಿಲ್ಲ, ಸೊ ಯಾವ ರೀತಿಯಾಗಿ ನೀವು ಆ ಸ್ಟ್ರಾಟಜಿಯನ್ನು ಮಾಡ್ತಿದ್ದೀವಿ? ಕ್ಷೇತ್ರ ನಿಂತರೆ ಈ ಕ್ಷೇತ್ರದಲ್ಲಿ ಇವರಿಗೆ ಅನುಕೂಲ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದು ಕಾಂಗ್ರೆಸ್ದು ಒಂದು ಗಟ್ಟಿ ವೋಟ್ ಬ್ಲಾಕ್ ಅದು. ಸೊ ನಾನೇನಾದ್ರು ನಿಂತ್ಕೊಂಡಪ್ಪ ಅಂತಂದರೆ ಬೇರೆ ವೋಟ್ಗಳೆಲ್ಲ ಡಿವೈಡ್ ಆಗಿ ಅದು ಒಂದು ಆಲೋಚನೆ ಬಂತು ನನಗೆ. ಹಂಗಾಗಿ ಪಕ್ಷೇತರ ನಿಲ್ಲಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಈ ಸ್ವಾಭಿಮಾನಿ ಬಳಗದಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಏನಾದರೂ ಹಾಕ್ಬೋದಾ? ಸೊ ಆ ರೀತಿ ಆಲೋಚನೆ ಇದೆ. ಪಕ್ಕ ಸಣ್ಣವರಿದ್ದಾಗಿಂದನೂ ಬಾಲ್ಯ ವ್ಯವಸ್ಥೆಯಿಂದನೋ ಅಥವಾ ಯೌವನದಲ್ಲಿ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಬಂದವರು, ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಒಪ್ಪಿ ಬಂದವರು, ಈಗ ಏಕದಮ್ ನೀವು BJP ಒಂದು ವೇಳೆ ಟಿಕೆಟ್ ಸಿಕ್ಕಿದ್ದೆ ಆದರೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಸರಿ ಹೋಗ್ತಾವ ಅಂತ? ಥಿಂಕ್ ಅದು ಒಂದು ಒಗ್ಗಟ್ಟಿನ ಹೋರಾಟ ಯಾವತ್ತೂ ಆಗಿಲ್ಲ ಈ ಕ್ಷೇತ್ರದಲ್ಲಿ. ಎಲ್ಲರೂ ಬಂದು ವಿತ್ ಆಲ್ ಫೋರ್ಸ್ ಬಂದು ನಾನು ಗೆಲ್ತೀನಿ ಅನ್ನೋದು ಹೋರಾಟ ಆಗಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಕೂಡ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋದು ಕೂಡ ನನ್ನ ಭಾವನೆ. GB ವಿನಯ್ ಕುಮಾರ್ ತಮಗೆ ತಾವು OBC ಲೀಡರ್ ಅಂತ ಕತ್ತಿದ್ದಾರೆ ಬಿಟ್ಟರೆ ಯಾರು OBC ಅವ್ರ ಜೊತೆಗಿಲ್ಲ ಅಂತೇಳಿ. ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ. ಸಿದ್ದರಾಮಯ್ಯ ಅನ್ಯಾಯ ಆದಾಗಲೂ ಕೂಡ ಇವ್ರು ಯಾರು ಹೊರ ಬರಲಿಲ್ಲ, OBC ಲೀಡರ್ಗಳು ಬರಲಿಲ್ಲ, ಶಾಮನೂರವರು ಬಂದಿರಲಿಲ್ಲ. ನಾನು ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಬಂದು ಒಂದು ಹೋರಾಟ ಮಾಡಿದರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ. ಆಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನನ್ನ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದರು. ನಾನು ಶಾಮನೂರವರು ಸಿದ್ದರಾಮಯ್ಯನ ಪರ ಬರಲಿಲ್ಲ ಅಂತಂದು ಒಂದು ಮಾತು ಹೇಳಿದಾಗ. ಸೊ ಇಲ್ಲಿ ಆ ಲೀಡರ್ಶಿಪ್ನ ಸಿಸ್ಟಮೆಟಿಕ್ ಆಗಿ ಏನು ಇಲ್ಲಿದ್ರಲ್ಲ ಅವರು ಅದನ್ನು ಅಂತ್ಯ ಮಾಡಿಬಿಟ್ಟಿದ್ದಾರೆ. ಎಲ್ಲೂ ಕೂಡ ವಿನಯ್ ಕುಮಾರ್ ಹೆಸರು ತಗೊಂತ ಇಲ್ಲ. ಭಾಷಣ ಮಾಡ್ಕೊಂಡು ಓಡಾಡ್ತಾನೆ, ನೀವು ಏನು ಕೈ ಕಿಸೋಕ್ಕಾಗಲ್ಲ. ಇವನು ಟಿಕೆಟ್ ಕೊಡಿಸ್ತಾ ಇದ್ರೆ ಸಾಕು. ಹಿತೈಷಿಗಳು ಏನು ಹೇಳ್ತಾರೆ, ಯಾವುದಾದ್ರೂ ಪಕ್ಷದಿಂದ ಬಾ, ಯಾವುದಾದ್ರೂ ಕ್ಷೇತ್ರದಿಂದ ಬಾ, ಪಕ್ಷದ ಟಿಕೆಟ್ ತಗೊಂಬ, 2 ಪಕ್ಷದಲ್ಲಿ ಒಂದು ಟಿಕೆಟ್ ತಗೊಂಬಾರಪ್ಪ, ನೀನು ಅಷ್ಟು ಮಾಡಿದರೆ ಸಾಕು, ನಿನ್ನ ನಾಳೆನೇ ಗೆಲ್ಲಿಸ್ತೀವಿ ಅಂತ ಓದ್ ಕಡೆ ಎಲ್ಲ ಜನ. ನಿಮ್ಮ ಭವಿಷ್ಯ ಗೊತ್ತಿದೆ, ಕಾಂಗ್ರೆಸ್ನಲ್ಲಿ ಯಾವುದೇ ಕಡೆ ಬಿಟ್ಕೊಳ್ಳಲ್ಲ ಅಂತೇಳಿ ತಂತ್ರಗಾರಿಕೆ ಮಾಡಬೇಕಾಗ್ತದೆ. ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ್ಯ ಮಾಡಬೇಕನ್ನೋದು ಯಾವುದೇ ಒಂದು ಕುಟುಂಬದ ವಿರುದ್ಧ ದ್ವೇಷ ಅಂತ ಏನಿಲ್ಲ. ನಾನು ಅಭಿವೃದ್ಧಿ ಪರ ರಾಜಕಾರಣ, ಅಭಿವೃದ್ಧಿ ಆಗಬೇಕು ಅಂತ ಒಂದು ಸ್ಕೂಲಿಗೆ ಹೋಗಿದ್ದೆ. ಕಾಂಗ್ರೆಸ್ನಲ್ಲಿ ಸಂವಿಧಾನ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಸುಮ್ಮನೆ ಕೈಲಿ ಹಿಡ್ಕೊಂಡು ಓಡಾಡೋದು. ನಿಜವಾದ ಅರ್ಥದಲ್ಲಿ ಸಂವಿಧಾನ ಫಾಲೋ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಯಶವಂತ್. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆಯಲ್ಲಿ ಮಾರ್ಚ್ ಮೊದಲ ವಾರದಲ್ಲೇ ಬಿಸಿಲು ನೆತ್ತಿ ಸುಡ್ತಾ ಇದೆ. ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಬಿರುಸಿನ ತಯಾರಿ ನಡೀತಾ ಇದೆ. ಇನ್ನೇನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಶೀಘ್ರದಲ್ಲೇ ಚುನಾವಣೆ ಕೂಡ ಘೋಷಣೆ ಆಗುತ್ತೆ. ಸೊ ಸಿದ್ಧತೆ ಯಾವ ರೀತಿ ಇದೆ? ಸಾಕಷ್ಟು ಪಕ್ಷಗಳಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ಒಂದಷ್ಟು ಜನ ವೈಯಕ್ತಿಕವಾಗಿ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅಥವಾ ಪಕ್ಷದಿಂದ ಸ್ಪರ್ಧೆ ಮಾಡಬೇಕಂದ್ರೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಇವತ್ತು GB ವಿನಯ್ ಕುಮಾರ್ ಅವರಿದ್ದಾರೆ. ಸೊ ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತಾಡ್ತಗೋಣ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ನಮಸ್ಕಾರ. ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬರ್ತಾ ಇದೆ. ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಹೇಗೆ? ನಿಮಗೂ ಗೊತ್ತಿರೋ ವಿಚಾರ ಇದು. ನಾನು ಇನ್ನು ಯಾವುದೇ ಒಂದು ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಆಕಾಂಕ್ಷೆ ಅಂತಂದು ಗುಸ್ಕೊಂಡಿಲ್ಲ. ಬಟ್ ಅನಿರೀಕ್ಷಿತವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಡೆತ್ ಆದಾಗಿಂದ ಅನಿರೀಕ್ಷಿತವಾಗಿ ಸಾವಾಗಿದ್ದು, ಅನಿರೀಕ್ಷಿತವಾಗಿ ನನ್ನ ಹೆಸರು ಕೂಡ ಮುಂದೆಲೆಗೆ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ. ಆಮೇಲೆ ಮನೆಗೂ ಕೂಡ ನಮ್ಮ ಹಿತೈಷಿಗಳು ಬಂದ್ಬಿಟ್ಟು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬಂದು ನೀವು ಕಣಕ್ಕೆ ನಿಲ್ಲಬೇಕು ಅಂತಂದು ಹೇಳೋದಕ್ಕೆ ಶುರು ಆದರು. ಸೊ ಆವಾಗಲಿಂದ
ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಒಂದೆರಡು ಪ್ರೆಸ್ ಮೀಟ್ ಕೂಡ ಮಾಡಿದೆ. ಪ್ರೆಸ್ನಲ್ಲೂ ಕೂಡ ಎಲ್ಲ ಪ್ರಶ್ನೆ ಕೇಳಿದ್ರು, ಏನು ನಿಮ್ಮ ನಿಲುವು ಅಂತಂದ್ಬಿಟ್ಟು. ಸೊ ನಾನು ಆಕಾಂಕ್ಷಿ ಹೌದು, ಆದರೆ ನಾನು ಒಂದು ರೀತಿಯಲ್ಲಿ ಪಕ್ಷದಿಂದ ನೇರ ಆಕಾಂಕ್ಷಿ ಅಲ್ಲ. ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಆಕಾಂಕ್ಷಿ ನಾನು. ಅಂದರೆ ಕುಟುಂಬ ರಾಜಕಾರಣ ಮುಂದುವರಿಬಾರ್ದು. ಆಲ್ಮೋಸ್ಟ್ ಸರ್ಟೆನ್ ನನಗನ್ಸೋದು ಇವರೇನು ಸಮರ್ಥ ಇದ್ದಾರಲ್ಲ, ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಸುಪುತ್ರ, ಐ ಥಿಂಕ್ ಅವರಿಗೆ ಟಿಕೆಟ್ ಆಗೇ ಆಗ್ತದೆ. ಅದು ಅವರ ರಾಜಕಾರಣ ಅರ್ಥ ಮಾಡ್ಕೊಂಡಿದ್ದೀನಿ, ದಾವಣಗೆರೆಯಲ್ಲಿ ಯಾವ ಥರ ರಾಜಕಾರಣ ಮಾಡ್ತಾರೆ ಅಂತಂದು. ಸುಳ್ಳು ಹೇಳೋದು ಲಾಸ್ಟ್ ಮಿನಿಟ್ ತನಕ. ದುರ್ಗಮ್ಮನ ಜಾತ್ರೆ ಆದಮೇಲೆ ನೋಡ್ತೀವಿ, ಯುಗಾದಿ ಆದಮೇಲೆ ನೋಡ್ತೀವಿ, ಚಂದ್ರನ ತೋರಿಸ್ತೀವಿ, ಚಂದ್ರ ಆದಮೇಲೆ ನೋಡ್ತೀವಿ, ಅವೆಲ್ಲ ಹೇಳ್ತಾರೆ. ಅದಾದಮೇಲೆ ಟಿಕೆಟ್ ತರೋದೇ ಅವರು. ಈಗ ಅಲ್ಲಿ ಕೆಲವೊಂದು ಡಿಮ್ಯಾಂಡ್ಗಳು ನಡೀತಾ ಇದ್ದಾವೆ. ಮುಸ್ಲಿಮ್ ಕ್ಷೇತ್ರ ಮೆಜಾರಿಟಿ ಆಗಿರೋದ್ರಿಂದ ನಮಗೆ ಟಿಕೆಟ್ ಕೊಡಿ ಅಂತಂದೆಲ್ಲ ಕೇಳ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದಂತೂ ಗ್ಯಾರಂಟಿ. ಈ ಕಡೆ ಬಿ ಜೆ ಪಿನಲ್ಲಿ ನಾವು ನೋಡ್ತಾ ಇದ್ದೀವಿ ಚಲನವಲನಗಳು, ಮೂವ್ಮೆಂಟ್ ಹೆಂಗಿದ್ದಾವೆ ಅಂತಂದು. ಅಲ್ಲೂ ಕೂಡ ಯೂನಿಟಿ ಇಲ್ಲ. ಅಲ್ಲೂ ಕೂಡ ಒಡೆದ ಮನೆ ಆಗಿದೆ. GM ಸಿದ್ದೇಶ್ವರ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ಬಿ ಜೆ ಪಿ ದಾವಣಗೆರೆಯಲ್ಲಿ ಈಗಲೂ ಕೂಡ ಒಡೆದ ಮನೆ ಅಂತಂದ್ಬಿಟ್ಟು. ನನಗೆ ಆತಂಕ ಇರೋದೇನಪ್ಪ ಅಂತಂದರೆ, ಈ ಎಲ್ಲ ಜಗಳಗಳಲ್ಲಿ ಇವರೆಲ್ಲಿ ಗೆದ್ದು ಬಂದುಬಿಡ್ತಾರೆ ಅನ್ನೋದು, ಮತ್ತು ದಾವಣಗೆರೆಯಲ್ಲಿ ಪಾಳೆಗಾರಿಕೆ ಅನ್ನೋದು ಇನ್ನೂ ಆಳವಾಗಿ ಬೇರೂರುತ್ತೆ ಅಂತಂದು. ಸೊ ಆ ಒಂದು ನಿಟ್ಟಿನಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಜೊತೆಗೆ ಹಳ್ಳಿ ಪ್ರವಾಸ ಮಾಡ್ತಾಯಿದ್ದೀನಿ. ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಾನು ಸೈಲೆಂಟಾಗಿ ಒಂದು 4-5 ಜನ ಕರ್ಕೊಂಡು, ಏನು ದಕ್ಷಿಣ ಕ್ಷೇತ್ರದಲ್ಲಿ ಹಳ್ಳಿಗಳು ಬರ್ತಾಯಿದ್ದಾವೆ, ಅಲ್ಲಿ ಹೋಗಿ ಎಲ್ಲ ಜಾತಿ ಮುಖಂಡರನ್ನ ಭೇಟಿ ಮಾಡಿ ಒಂದು ಸಮಾಲೋಚನೆ ಕೂಡ ಮಾಡ್ತಾಯಿದ್ದೀನಿ. MP ಎಲೆಕ್ಷನಲ್ಲಿ ಕೂಡ ಅದೇ ರೀತಿ ಬಂದ್ರಿ, ಪಾಳೆಗಾರಿಕೆ ಅಂತ್ಯಗೊಳಿಸ್ತೀನಿ ಅಂತ ಬಂದ್ರಿ. ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೇಳಿದ್ರಿ, ಸಿಗಲಿಲ್ಲ, ಕೊನೆಗೆ ಪಕ್ಷೇತರವಾಗಿ ನಿಂತ್ರಿ. ಈಗ ಯಾಕೆ ಪಕ್ಷೇತರ ಟ್ರೈ ಮಾಡಬಾರ್ದು ಅಂತ ಭಯ ಇದೆ, ಅಥವಾ ಪಕ್ಷೇತರವಾಗಿ ನಿಂತರೆ ಜನ ಸಪೋರ್ಟ್ ಮಾಡಲ್ಲ, ಆ ರೀತಿಯ ಭಯ ಇದೆ ಹೇಗೆ? ಭಯ ಅನ್ನೋದಕ್ಕಿಂತ ಪಕ್ಷೇತರ ನಿಲ್ಲೋದಕ್ಕೆ ನನಗೆ ಭಯ ಇಲ್ಲ. ನನಗೆ ಚುನಾವಣೆ ಮಾಡೋದಕ್ಕೂ ಭಯ ಇಲ್ಲ ನನಗೆ. ಆದರೆ ಪಕ್ಷೇತರ ನಿಂತರೆ ಈ ಕ್ಷೇತ್ರದಲ್ಲಿ ಇವರಿಗೆ ಅನುಕೂಲ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಇವಾಗ ನನಗೆ ನೀವು ಇಲ್ಲಿ ನೋಡಿಲ್ಲಿ ಕ್ಷೇತ್ರದಲ್ಲಿ ಡೆಮೋಗ್ರಫಿ ಅಂತ ಏನು ಹೇಳ್ತೀವಿ, ಜನಸಂಖ್ಯೆ, ಮುಸ್ಲಿಂ ವೋಟರ್ಸು ಒಂದು 70,000-75,000 ಜನ ಇದ್ದಾರೆ. ಅದು ಯೂಶ್ವಲಿ ಯಾವುದೇ ಪಕ್ಷೇತರ ಅಭ್ಯರ್ಥಿ ಹೋಗಲ್ಲ. ಅವರಲ್ಲೇ ಒಬ್ಬ JDS ಕ್ಯಾಂಡಿಡೇಟ್ ನಿಂತಾಗಲೂ ಕೂಡ 2-3 ಸಾವಿರ ಓಟು ಬಂದಿದೆ. MIM ನಿಂತಾಗಲೂ ಕೂಡ 1-2 ಸಾವಿರ ಓಟು, SDPಗೂ ಕೂಡ ಕಡಿಮೆ ಬಂದಿದೆ. ಸೊ ಅದು ಕಾಂಗ್ರೆಸ್ದು ಒಂದು ಗಟ್ಟಿ ಓಟ್ ಬ್ಲಾಕ್, ಅದು ಓಟ್ ಬ್ಯಾಂಕ್, ಅದು ಚೇಂಜ್ ಆಗಲ್ಲ ಅದು. ಸೊ ನಾನೇನಾದ್ರು ನಿಂತ್ಕೊಂಡಪ್ಪ ಅಂತಂದರೆ ಬೇರೆ ಓಟುಗಳೆಲ್ಲ ಡಿವೈಡ್ ಆಗಿ ಅದು ಒಂದು ಆಲೋಚನೆ ಬಂತು ನನಗೆ. ಹಂಗಾಗಿ ಪಕ್ಷೇತರ ನಿಲ್ಲಲ್ಲ. ಯೋಚನೆ ಮಾಡ್ತಾಯಿದ್ದೀನಿ, ಈ ಸ್ವಾಭಿಮಾನಿ ಬಳಗದಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಏನಾದರೂ ಹಾಕ್ಬೋದಾ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಒಂದು ಕ್ಷೇತ್ರದಲ್ಲಿ. ಸೊ ಆ ರೀತಿ ಆಲೋಚನೆ ಇದೆ. ಆಮೇಲೆ BJPಯಿಂದನೂ ನನ್ನ ಹೆಸರು ಹೋಗಿದೆ ಅಂತಂದು ನನಗೆ ಮಾಹಿತಿ ಇದೆ. ಈಗ ದಾವಣಗೆರೆ ತುಂಬ ಜನ ಅದೇನದು ವಿನಯ್ ಕುಮಾರ್ ಅಂದರೆ BJP B ಟೀಮ್ ಅಂತೇಳಿ ಅಂತಾರೆ. ಇಲ್ಲ, ಯಾವ B ಟೀಮಿನೂ ಇಲ್ಲ. ಇಲ್ಲಿ ನಾವು ರಾಜಕಾರಣ ಮಾಡಬೇಕು. ಈ ಕ್ಷೇತ್ರದಲ್ಲಿ ಇವಾಗ ತಂತ್ರಗಾರಿಕೆ ಮಾಡಬೇಕಾಗ್ತದೆ. ನಾನು ಯಾರು B ಟೀಮು ಅಲ್ಲ, ಎಂಥದ್ದು ಅಲ್ಲ. ನನ್ನದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಐಡೆಂಟಿಟಿ ಇದೆ. ಇಲ್ಲಿ ತಂತ್ರಗಾರಿಕೆ ಮಾಡಿ ನಾವು ಏನು ಒಂದು ಸಿದ್ಧಾಂತ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ ಅದು. ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ್ಯ ಮಾಡಬೇಕನ್ನೋದು ಯಾವುದೇ ಒಂದು ಕುಟುಂಬದ ವಿರುದ್ಧ ದ್ವೇಷ ಅಥವಾ ಏನೂ ಇಲ್ಲ. ನಾನು ಅಭಿವೃದ್ಧಿ ಪರ ರಾಜಕಾರಣಿ, ಅಭಿವೃದ್ಧಿ ಆಗಬೇಕು ಅಂತ. ಒಂದು ಕುಟುಂಬ ಇದ್ದಾಗ ನಾನು ಮುಂಚೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ಕುಟುಂಬ ರಾಜಕಾರಣ ಅಂದರೆ ಸ್ವಾರ್ಥ ಅಂತಂದ್ರೆ ನಾವೇ ಶ್ರೀಮಂತರಾಗಬೇಕು, ಅಧಿಕಾರ ನಮ್ಮ ಹತ್ರ ಇರಬೇಕು. ಸೊ ಕ್ಷೇತ್ರ ಬಡವಾಗ್ತದೆ. ಅಲ್ಲಿ ಕಾಂಕ್ರೀಟ್ ರೋಡ್ ಹಾಕಿ ಅವಾಗ ಒಂದು ಗುದ್ಲಿ ಪೂಜೆ ಮಾಡಿ ಅಭಿವೃದ್ಧಿ ಅಂತಂದು ಪ್ರಾಜೆಕ್ಟ್ ಮಾಡ್ತಾರೆ. ಅದು ನಿಜವಾದ ಅಭಿವೃದ್ಧಿ ಅಲ್ಲ, ಅದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ನೀವು ಹೇಳ್ತಿರೋದು ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ? ಆಗಿಲ್ಲ, ಖಂಡಿತವಾಗಿಲ್ಲ. ಅಭಿವೃದ್ಧಿ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಆಗಿಲ್ಲ. ಹೇಳ್ತಾರೆ ದಾವಣಗೆರೆ MP ಅವರು ಹೇಳ್ತಿದ್ದಾರೆ, ಮಿನಿಸ್ಟರ್ ಹೇಳ್ತಿದ್ದಾರೆ, ನಾವು ಏನು ಜರ್ಮನ್ ಮಾದರಿ ವೃತ್ತ ಮಾಡಿದ್ದೀವಿ, ಮಹಿಮಾಷ್ಟ ದ್ವೀಪಗಳನ್ನ ಹಾಕ್ಸಿದ್ದೀವಿ, CC ರೋಡ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. IT BD ತಂದಿದ್ದೀವಿ, ಎಲ್ಲ ತಂದಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ. MP ಅವರು ಹೇಳ್ತಿದ್ದಾರೆ, ಮಿನಿಸ್ಟರ್ ಅವರು ಹೇಳ್ತಿದ್ದಾರೆ. ನೀವು ನೋಡಿ ಅಭಿವೃದ್ಧಿ ಆಗಿಲ್ಲ ಅಂತಿದ್ರಿ. ದಾವಣಗೆರೆ ಅಂತಂದರೆ ಇಷ್ಟೊತ್ತಿಗೆ ಒಂದು IIT ಬಂದಿರಬೇಕಿತ್ತು. UBDT ನನಗೇನಾದರೂ ಒಂದು 5 ವರ್ಷದಿಂದ ಅವಕಾಶ ಸಿಕ್ಕಿದರೆ UBDT ಕ್ಯಾಂಪಸ್ನ IIT ಕನ್ವರ್ಟ್ ಮಾಡಿರ್ತಿದ್ದೆ ನಾನು. ಮಾಡ್ಬೋದು ಅದನ್ನು. ಇವತ್ತು UBDT ಹಾಳಾಗ್ತಾಯಿದೆ. ಇವತ್ತು UBDT ಒಂದು ಭಾಳ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು, ಅದಿಲ್ಲ. ಇವ್ರು ಯಾವತ್ತಾದರೂ ಓಪನ್ನಾಗಿ ಏರ್ಪೋರ್ಟ್ ತರ್ತೀನಿ ಅಂತಂದು ಹೇಳಿದಾರೆ ದಾವಣಗೆರೆಗೆ? ಅವ್ರ ಬಾಯಲ್ಲಿ ಬಂದಿದೆಯಾ ಹೋಗಲಿ ಒಂದು ಏರ್ಪೋರ್ಟ್ ದಾವಣಗೆರೆಗೆ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು? ಬಂದಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ದಾವಣಗೆರೆಗೆ ಸುಮ್ಮನೆ ಮೊನ್ನೆ ಅಲ್ಲೇನೋ ಹೋಗಿ ಸುಳ್ಳು ಹೇಳ್ತಾಯಿದ್ರು ಹರಿಹರಕ್ಕೇನು ಅವಶ್ಯಕತೆ ಇಲ್ಲ, ದಾವಣಗೆರೆಗೇನೋ ತರಬೇಕಂತಿದೆ, ತಾಂತ್ರಿಕ ಕಾರಣಗಳಿಂದ ಆಗಲಿಲ್ಲ. ತಾಂತ್ರಿಕ ಕಾರಣ ಅಂದರೆ ಅವರು ಮೆಡಿಕಲ್ ಕಾಲೇಜ್ ಇದ್ದಾವೆ. ದಾವಣಗೆರೆ ಒಂದು ಮೆಡಿಕಲ್ ಕಾಲೇಜ್ ಬೇಕು. ಯಾಕಂದರೆ ಬಡವರು ಎಲ್ಲಿ ಹೋಗ್ತಾಯಿದ್ದಾರೆ ಇವತ್ತು? ಎನೆಪೋಯ ಹೋಗ್ತಾಯಿರೋದು, ಮಂಗಳೂರು ಹೋಗ್ತಾಯಿರೋದು, ದಿನನಿತ್ಯ ಲಕ್ಷಾಂತರ ರೂಪಾಯಿಗೆ ಸಾಲ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಯಾರ್ಯಾರ್ದೋ ಬಸ್ಸು, ಕೆಲವೊಬ್ಬರು ಆ್ಯಂಬುಲೆನ್ಸ್ ಇರೋದಿಲ್ಲ,
ಈ ಏನು ಟ್ರಿಪ್ಪರ್ ಗಾಡಿ ಅಂತ ಹೇಳ್ತೀವಲ್ಲ ಅಂಥದ್ರಲ್ಲಿ ಬಾಡಿಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಇವು ಯಾವುದೂ ಡೆವಲಪ್ಮೆಂಟ್ ಅಲ್ಲ. ನೀವು ದಕ್ಷಿಣ ಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲಿ ಪಾರ್ಕ್ ಇಲ್ಲ ವಾಕ್ ಮಾಡೋಕ್ಕೆ. ಅಲ್ಲಿ ಏನಾದರೂ ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡೋಕ್ಕೆ ಬೇಕಾದಂಥ ಒಂದು ಅನುಕೂಲ ವಾತಾವರಣ ಏನಾರು ಐತೆ ದಕ್ಷಿಣದಲ್ಲಿ? ಈಗಲೂ ಕೂಡ ಒಂದು ಗೌರ್ಮೆಂಟ್ PU ಕಾಲೇಜ್. ಮತ್ತು ಹೇಗೆ ಶಾಮನೂರು ಶಿವಶಂಕರಪ್ಪನವರು 3 ದಶಕಗಳ ಕಾಲದಲ್ಲಿ ಶಾಸಕರಾಗಿದ್ದರು? ಯಾಕೆ ಜನ ಗೆಲ್ಸಿದ್ರು ಮತ್ತು ಅವರಿಗೆ? ಜನ ಗೆಲ್ಸಿಲ್ಲ, ಟಿಕೆಟ್ ಇವರೇ ತರೋದು ಅನಿವಾರ್ಯವಾಗಿ. ಅಲ್ಲಿ ನೀವು ಡೆಮೋಗ್ರಫಿ ನೋಡಿ, ಡೆಮೋಗ್ರಫಿ ಹೆಂಗಿದೆ ಅಂತಂದರೆ ಒಂದು ಏನಂತ ಹೇಳ್ತೀವಿ, ಒಂದು ಕಾಂಪೋಸಿಷನ್ ಆಫ್ ಪೀಪಲ್, ಪಾಪ್ಯುಲೇಷನ್. ಹಾಂ, ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಅವ್ರು ಯಾವತ್ತೂ BJP ಓಟ್ ಹಾಕಲ್ಲ. ಸೊ ಅವ್ರೇನಾದರೂ ಬೇರೆ ಪಾರ್ಟಿಗೆ ಓಟ್ ಹಾಕ್ತೀವಿ ಅಂತ ಮನಸ್ಸು ಮಾಡಿದಾಗ ಅವ್ರಿಗೆ ಎದುರಿಸ್ಬಿಡೋದು. ನೀವು ಕಾಂಗ್ರೆಸ್ ಬಿಟ್ಟು ಇಲ್ಲಿಗೆ ಓಟ್ ಹಾಕಿದೆ ಅಂತಂದರೆ ಈ ಕಡೆ BJP ಬಂದುಬಿಡ್ತದೆ, BJP ಬಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದು ಹೆದರಿಸ್ಬಿಟ್ಟು ಅವ್ರನ್ನ ಒಂದು ಭಯದ ವಾತಾವರಣದಲ್ಲಿ ಇಟ್ಟಿರೋಂಥ ಒಂದು. ಸೊ ಶಾಮನೂರು ಭಯದಿಂದ ಗೆದ್ದಿರೋದು. ಶಾಮನೂರು ಶಿವಶಂಕರಪ್ಪ ಗೆದ್ದಿರೋ ಪೂರ್ತಿ ಭಯದಿಂದಾನೆ. ವೋಟ್ ಬ್ಯಾಂಕು ಪ್ಲಸ್ ಜನಗಳನ್ನ ಎದುರಿಸಿ BJP ಬಂದುಬಿಡ್ತದೆ ಅಧಿಕಾರಕ್ಕೆ. ಸೊ ಆಮೇಲೆ ಈ ಕಡೆ BJP ಕ್ಯಾಂಡಿಡೇಟ್ಗಳ್ನೂ ಅಷ್ಟೇ, ಆಯಿತಾ. ಐ ಥಿಂಕ್ ಅದು ಒಂದು ಒಗ್ಗಟ್ಟಿನ ಹೋರಾಟ ಯಾವತ್ತೂ ಆಗಿಲ್ಲ ಈ ಕ್ಷೇತ್ರದಲ್ಲಿ. ಎಲ್ಲರೂ ಬಂದು ವಿತ್ ಆಲ್ ಫೋರ್ಸ್ ಬಂದು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಹೋರಾಟ ಆಗಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಕೂಡ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋದು ಕೂಡ ನನ್ನ ಭಾವನೆ. ಪ್ರತಿ ಬಾರಿ ಕುಟುಂಬ ರಾಜಕಾರಣ ಅಂತಿರ್ತೀರಿ. ಈ ಬಾರಿ ಕೂಡ ಆ ಕುಟುಂಬ ರಾಜಕಾರಣ ಕಂಟಿನ್ಯೂ ಆಗೋ ಸಾಧ್ಯತೆ ಬಹಳ ಇದೆ ದಾವಣಗೆರೆಯಲ್ಲಿ. ಕಂಟಿನ್ಯೂ ಆದರೆ ತಮ್ಮ ನಿರ್ಧಾರ ಯಾವ ರೀತಿ ಇರುತ್ತೆ? ಇನ್ ಕೇಸ್ ನಿಮಗೆ BJPಯಿಂದ ಸಿಗಲಿಲ್ಲ ಅಥವಾ ನೀವು ನಿಮ್ಮ ಪಕ್ಷದಿಂದ ಯಾರನ್ನೂ ಹಾಕಲಿಲ್ಲ, ಸೊ ಯಾವ ರೀತಿಯಾಗಿ ನೀವು ಅಷ್ಟಾಗಿ? ಇಲ್ಲ, ಅದು ಅವರಿಗೆ ಟಿಕೆಟ್ ಸಿಕ್ತು. ನಾನು ಆಗಲೇ ಹೇಳ್ದಂಗೆ ಸ್ವಾಭಿಮಾನಿ ಬಳಗದಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಆಮೇಲೆ ಏನು ಇವಾಗ ನಮ್ಮ ಒಂದು OBC ಸಮಾಜಗಳಿಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಅನ್ಯಾಯ ಆಗಿದೆ. ಅವರಿಗೆ ಬೇಕಾದಂಥ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ನಾನು ಒಬ್ಬ OBC ಕ್ಯಾಂಡಿಡೇಟ್ ಆಗಿದ್ದು, ದಾವಣಗೆರೆಯಲ್ಲಿ ಟಿಕೆಟ್ ಕೇಳಿದ್ದೆ, ಸಿಗಲಿಲ್ಲ. 9-10 ಜನಕ್ಕೆ MP ಟಿಕೆಟ್ ಕೊಡ್ತೀವಿ ಅಂತಂದ್ರೂ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ MLA ಟಿಕೆಟ್ಗಳು ಎಲ್ಲ ಜನರಲ್ 6 ಕ್ಷೇತ್ರ ಏನಿದ್ದಾವೆ ಎಲ್ಲ ಜನರಲ್ಲೂ ಒಂದು ಸಮಾಜಕ್ಕೆ ಸೇರಿದಂಥ ಕ್ಯಾಂಡಿಡೇಟ್ಗಳಿದ್ದಾರೆ. ಸೊ ಐ ಥಿಂಕ್ OBC ಏನು ಪಾಪ್ಯುಲೇಷನ್ ಇದೆ ಅವ್ರಿಗೆಲ್ಲಿ ರೆಪ್ರೆಸೆಂಟೇಷನ್ ಸಿಗುತ್ತೆ, ಅವ್ರಿಗೆಲ್ಲಿ ನಿಜವಾದಂಥ ಒಂದು ಗೌರವ ಸಿಗ್ತದೆ, ಆ ಕಡೆ ಮುಖ ಮಾಡಬೇಕಾಗುತ್ತೆ. ನನಗನ್ಸೋದು BJPನಲ್ಲಿ ಅವಕಾಶ ಇದೆ ಮುಂದಿನ ದಿನ. ಬಟ್ ನಿಮಗೂ OBC ಅವರೇನೇ OBC ಲೀಡರ್ಗಳೇನಿದ್ದಾರೆ ಅವರೇ ಹೋಗಿ ಶಾಮನೂರು ಫ್ಯಾಮಿಲಿ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾರೆ. ಲೀಡ್ರ್ ಯಾರಿದ್ದಾರೆ? ಅವ್ರು ಯಾರು ಲೀಡ್ರುಗಳಲ್ಲ. ಯಾರು ಶಾಮನೂರು ಫ್ಯಾಮಿಲಿ ಪರಕ್ಕೆ ಅವ್ರು ಯಾರು ಲೀಡರ್ಗಳಲ್ಲ OBCಯಲ್ಲಿ ಇರ್ತಕ್ಕಂಥವ್ರಲ್ಲ ಅಥವಾ ಬೇರೆ ಹೆಸರು ಹೇಳಿ? ಯಾರು ಲೀಡ್ರ್ ಅಂದ್ರೆ ಯಾರಿದ್ದಾರೆ ಹೇಳ್ರಿ? ದಾವಣಗೆರೆಯಲ್ಲಿ ಎಲ್ಲ ಕಾಂಪ್ರಮೈಸ್ಡು, ಎಲ್ಲ ಬಕೆಟ್ ಗಿರಾಕಿಗಳು ಅಂತ ಹೇಳ್ಬೋದು. ಒಬ್ರಿಗೂ ಕೂಡ ಒಬ್ಬ ಆತ್ಮಗೌರವ ಇಲ್ಲ, ಸ್ವಾಭಿಮಾನ ಇಲ್ಲ, ಎಲ್ಲ ಸೇಲ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾರಾ? ಅವ್ರಿಗೇನಾರು ಅನ್ಯಾಯ ಆದ ಬಂದು ಧ್ವನಿ ಎತ್ತುತ್ತಾರ? ಇಲ್ಲ. ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ, ಸಿದ್ದರಾಮಯ್ಯ ಅನ್ಯಾಯ ಆದಾಗಲೂ ಕೂಡ ಇವ್ರು ಯಾರೂ ಹೊರ ಬರಲಿಲ್ಲ, OBC ಲೀಡ್ರುಗಳು ಬರಲಿಲ್ಲ, ಶಾಮನೂರವರು ಬಂದಿರಲಿಲ್ಲ. ನಾನು ಪ್ರೆಸ್ ಮೀಟ್ ಮಾಡಿದಾಗ ಅವಾಗ ಬಂದು ಒಂದು ಹೋರಾಟ ಮಾಡಿದರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ. ಆಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನನ್ನ ಕಾಂಗ್ರೆಸ್ಸಿಂದ ಉಚ್ಚಾಟನೆ ಮಾಡಿದರು. ನಾನು ಶಾಮನೂರವರು ಸಿದ್ದರಾಮಯ್ಯನ ಪರ ಬರಲಿಲ್ಲ ಅಂತಂದು ಒಂದು ಮಾತು ಹೇಳಿದಾಗ. ಸೊ ಇಲ್ಲಿ ಆ ಲೀಡರ್ಶಿಪ್ನ ಸಿಸ್ಟಮೆಟಿಕ್ಕಾಗಿ ಏನು ಇಲ್ಲಿದ್ರಲ್ಲ ಅವರು ಅದನ್ನು ಅಂತ್ಯ ಮಾಡಿಬಿಟ್ಟಿದ್ದಾರೆ. OBC ಕಾಂಗ್ರೆಸ್ನಲ್ಲಿ OBC ಲೀಡರ್ಗಳಿಲ್ಲ ಯಾರೂ ಅಂದರೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಹೇಳ್ತೀನಿ. ನಾನು ದಾವಣಗೆರೆಯಲ್ಲೇ ಇಲ್ಲ. ಯಾರಿದ್ದಾರೆ ಲೀಡರ್ ಅಂತಂದರೆ? ಜಿಲ್ಲಾಧ್ಯಕ್ಷನೇ OBC ಕಮ್ಯುನಿಟಿ ಸೇರ್ತಾರಲ್ಲ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ನಾನು ಒಪ್ಪಲ್ಲ, ಅವ್ರು ಲೀಡರ್ ಅಂತಂದು ಒಪ್ಪಲ್ಲ ನಾನು. ಒಬ್ಬ ಜಿಲ್ಲಾಧ್ಯಕ್ಷ ಅವರು ಜಿಲ್ಲಾಧ್ಯಕ್ಷ ಒಂದು ಟೈಟಲ್ ಕೊಟ್ಟ ತಕ್ಷಣ ಲೀಡರ್ ಆಗ್ಬಿಡ್ತಾರಾ? ನಿಮಗೆ ಟೈಟಲ್ ಕೊಟ್ಟ ತಕ್ಷಣ ಲೀಡರ್ ಆಗ್ಬಿಡ್ತೀರಾ ನೀವು? ಇಲ್ಲ. ಟೈಟಲ್ಲು ಯಾರಾದರೂ ಲಾಬಿಂಗ್ ಮಾಡ್ಕೊಂಡು ತಗೊಂಬಂದ್ಬಿಡ್ತಾರೆ. ಅಲ್ಲ, ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಒಂದು ನ್ಯಾಷನಲ್ ಪಾರ್ಟಿ, ಅದು ಆ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷ ಮಾಡ್ತಾನೆ ಅಷ್ಟು ಸುಲಭ ಅನ್ನೋದು. ಅಲ್ಲಿ ಜಿಲ್ಲಾಧ್ಯಕ್ಷರನ್ನು ಚೇಂಜ್ ಮಾಡಬೇಕು ಅಂತಂದು ಅಹಮದಾಬಾದಲ್ಲಿ ರೆಸೊಲ್ಯೂಷನ್ ಮಾಡಿದರು ಒಂದು 2 ವರ್ಷದಿಂದ. ಎಲ್ಲ ಜಿಲ್ಲೆನಲ್ಲೂ ಮಾಡ್ಬೇಕಂತಂದ್ಬಿಟ್ಟು ಇಲ್ಲ, ಮಾಡೋಕ್ಕೆ ಆಗ್ತಿಲ್ಲ. ಅಲ್ಲಿ ಮೇಲೂ ಲೀಡರ್ಶಿಪ್ ಇಲ್ಲ, ಇಲ್ಲಿ ಜಿಲ್ಲೆನಲ್ಲೂ ಲೀಡರ್ಶಿಪ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೀವು ಪಕ್ಕಾ ಸಣ್ಣವರಿದ್ದಾಗಿಂದನೂ ಬಾಲ್ಯ ವ್ಯವಸ್ಥೆಯಿಂದನೋ ಅಥವಾ ಯೌವನದಲ್ಲಿ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಬಂದವರು, ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಒಪ್ಪಿ ಬಂದವರು, ಈಗ ಏಕದಮ್ ನೀವು BJP ಒಂದು ವೇಳೆ ನಾಳೆ ಟಿಕೆಟ್ ಸಿಕ್ಕಿದ್ದೆ ಆದರೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಸರಿ ಹೋಗ್ತಾವ ಅಂತ? ಈಗ ಕಾಂಗ್ರೆಸ್ ಸಿದ್ಧಾಂತ ಅಂತಂದರೆ ಸೆಕ್ಯುಲರ್ ಸಿದ್ಧಾಂತ ಅಂತಂದು, ಸೆಕ್ಯುಲರ್ ಸಿದ್ಧಾಂತ ಕಾಂಗ್ರೆಸ್ ಅಂತಂದು. ಬಟ್ ಅದು ಸಂಪೂರ್ಣ 100% ಕಾಂಗ್ರೆಸ್ಸು ಸೆಕ್ಯುಲರ್ ಇಲ್ಲ. ಈಗ ವೋಟ್ ಬ್ಯಾಂಕ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದು ಕೂಡ ಕಮ್ಯುನಲ್ ಪಾಲಿಟಿಕ್ಸ್ ಆಗುತ್ತೆ, ಅದು ಸೆಕ್ಯುಲರ್ ಪಾಲಿಟಿಕ್ಸ್ ಆಗೋದಿಲ್ಲ ಇಲ್ಲಿ. ಈಗ ನನ್ನ ವಿಚಾರಕ್ಕೆ ಅಂತ ಬಂದಾಗ ನಾನು ವೈಯಕ್ತಿಕವಾಗಿ ಯಾರನ್ನೂ ಕೂಡ ದ್ವೇಷ ಮಾಡಲ್ಲ, ಇವತ್ತು ಮಾಡಲ್ಲ, ನಾಳೆನೂ ಮಾಡಲ್ಲ, ಯಾವ ಪಕ್ಷಕ್ಕೆ ಹೋಗದೇ ಇರಲಿ. ನನ್ನದೇ ಆದ ಒಂದು ಸಿದ್ಧಾಂತ, ಮಾನವೀಯತೆ ಮೊದಲು ಅಂತಂದು ನಾನು ನಂಬಿರೋವಂಥದ್ದು. ನಾನು ಸ್ಪೀಚಲ್ಲಿ ನಾನು ಬಸವಣ್ಣ, ಬುದ್ಧ, ಬಸವ ಅಂತ ನಾನು ಎಲ್ಲಿ ಉಪಯೋಗಿಸ್ಕೊಳಕ್ಕೆ ಹೋಗಲ್ಲ. ನಾನು ಇರೋದು ಹೆಂಗೆ, ನಮ್ಮ ಅಪ್ಪ ಅಮ್ಮ ಬೆಳೆಸಿರೋದು ಹೆಂಗೆ, ನನ್ನ ಒಳ್ಳೆ ವ್ಯಕ್ತಿಯಾಗಿರೋ ಸಮಾಜದಲ್ಲಿ ಅಂತ ಬೆಳೆಸಿರೋಂಥದ್ದು. ನಾನು ಆ ಒಂದು MP ಚುನಾವಣೆಯಲ್ಲಿ ಒಂದು
ನಮ್ಮ ನವೋದಯ ಶಾಲೆಯಲ್ಲಿ ಓದಿದ್ದು, ರಾಜೀವ್ ಗಾಂಧಿ ಹುಟ್ಟಾಕಿದ್ದ ಅನ್ನೋ ಒಂದು ಕಾರಣ ಇರ್ಬೋದು. ಆಮೇಲೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅಂತಂದು ಅವರ ಒಂದು ಆಶೀರ್ವಾದ ಸಿಗ್ತದೆ, ಅವರ ಒಂದು ಬಲ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ಆಯ್ಕೆ ಮಾಡಿ ಹೋಗಿದ್ದು ನಿಜನೇ. ಈಗ ಇನ್ ಕೇಸ್ ಏನಾದರೂ ನಾಳೆ ಒಂದು ನಮ್ಮ ಮಾರ್ಗ ಬದಲಾವಣೆ ಆಯಿತು ಅಥವಾ ಪಕ್ಷ ಬೇರೆ ಆಯಿತು ಅಂತಂದಾಗ ನಾನು ಇದನ್ನು ಯಾವುದನ್ನು ಮರೆಯೋದಿಲ್ಲ, ನಂತನನ್ನು ಮರೆಯೋದಿಲ್ಲ, ನಂತನನ್ನು ಬಿಡೋದಿಲ್ಲ. ನಾನು ಈ ಮಾನವೀಯತೆ ಮೊದಲು ಅನ್ನೋದನ್ನು ಯಾವಾಗಲೂ ಕೂಡ ಮುಂದಿಟ್ಕೊಂಡು ಹೋಗ್ತೀನಿ. GB ವಿನಯ್ ಕುಮಾರ್ ಅವರು ತಮಗೆ ತಾವು OBC ಲೀಡರ್ ಅನ್ಕೊತಿದ್ದಾರೆ ಬಿಟ್ಟರೆ ಯಾರು OBC ಅವ್ರ ಜೊತೆಗಿಲ್ಲ ಅಂತೇಳಿ. ಹಂಗೆ ಅದು ಹೇಳೋದೇ ಸುಳ್ಳೋದು. ನಾನು ಇವತ್ತು ಬೀದರ್ ಟು ಚಾಮರಾಜನಗರ ಎಷ್ಟು ಪ್ರವಾಸ ಮಾಡ್ತಿದ್ದೀನಿ ಅಂತಂದರೆ ಕೇವಲ OBC ಅಲ್ಲ. ಈಗ ನಾನು ಬರ್ತಿರೋದು ದೊಣ್ಣೆಹಳ್ಳಿಯಿಂದ. ಈ ನಿಮ್ಮ ಕಾರ್ಯಕ್ರಮಕ್ಕಿಂತ ಮುಂಚೆ ಜಗಳೂರಿನ ದೊಣ್ಣೆಹಳ್ಳಿ, ಅಲ್ಲಿ ಫುಲ್ಲು ವೇದಿಕೆ ಮೇಲಿದ್ದವರೆಲ್ಲ ಸಾಧಲಿಂಗಾಯತರು, ದೊಡ್ಡ ದೊಡ್ಡ ಚಿಂತಕರು, ವಿಚಾರವಂತರು ಅಂತರು ಇದ್ದಿದ್ದು. ಜಸ್ಟಿಸ್ ನಾಗಮೋಹನ್ ದಾಸು ಬಂದಿದ್ದರು, ಸಾಣೆಹಳ್ಳಿ ಸ್ವಾಮೀಜಿಯವರು ಬಂದಿದ್ದರು, ಅವ್ರ ಪಕ್ಕ ಇದ್ದೆ. ಒಂದು 3 ದಿನದ ಮುಂಚೆ ಗೋಪನಾಳು ಅಂತಂದು ನಮ್ಮ ಅತ್ತಿಗೆರೆ ಹತ್ರ ಬರ್ತದೆ, ಮಾಯಕೊಂಡ ಕ್ಷೇತ್ರ, ಅಲ್ಲಿ ಎಲ್ಲ ನಮ್ಮ ಏನು ಸಾಧಲಿಂಗಾಯತರು ಅಂತ ಏನು ಹೇಳ್ತೀವಿ ಅವರು ಸೇರ್ಕೊಂಡು ಶರಣ ಬಸವ ಸಂಸ್ಕೃತಿ ಅಲ್ಲಮ್ಮ ಪ್ರಭುದು ಒಂದು ಜಯಂತಿ ಮಾಡಿದರು, ನನ್ನ ಮುಖ್ಯ ಅತಿಥಿಯ ಕರೆದಿದ್ದರು. ಆಮೇಲೆ ಮೊನ್ನೆ ಬಾಗಲಕೋಟೆಯಲ್ಲಿ ಮೇದಾರ ಸಮಾಜದ ಒಂದು ಮಹಾ ಸಮಾವೇಶ ನಡೀತು. ಅದಕ್ಕಿಂತ ಮುಂಚೆ ಅದೇ ಬಾಗಲಕೋಟೆಯಲ್ಲಿ ನಮ್ಮ ಬೋವಿ ಜನಾಂಗದ ಒಂದು ಮಹಾ ಸಮಾವೇಶ ನಡೀತು, ಅಲ್ಲೂ ಕೂಡ ಮುಖ್ಯ ಅತಿಥಿ ನಾನು. ನಾಳೆ ಸವಿತಾ ಸಮಾಜದ ಒಂದು ಬೆಳಗ್ಗೆ ಒಂದು ಫಂಕ್ಷನ್ ಇದೆ, ಅಲ್ಲೂ ಕೂಡ ಮುಖ್ಯ ಅತಿಥಿ. ಎಲ್ಲ ಸಮಾಜದವರು ಲೀಡರ್ ಆಗಬೇಕಂತ ಹೊರಟಿದ್ದೀರಿ. ಲೀಡ್ರ್ ಆಗಬೇಕಂತ ಹೊರಟಿಲ್ಲ ನಾನು ಲೀಡ್ರೇ ಅಲ್ಲ, ನಾನು ಏನೂ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ, ನಾನು ಸಾಮಾನ್ಯ ನಾಗರಿಕ. ನಾನು ಈ ದೇಶದಲ್ಲಿ ನಾನು ಸಂವಿಧಾನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸಂವಿಧಾನದ ಮಿಸ್ಯೂಸ್ ಹೆಂಗೆ ಆಗ್ತಾಯಿದೆ ಅನ್ನೋದನ್ನು ನಾನು ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ. ವ್ಯವಸ್ಥೆನ ಹೆಂಗೆ ಟ್ವಿಸ್ಟ್ ಮಾಡಿದ್ದಾರೆ ಅಂತಂದು, ಜನಗಳಿಗೆ ವಿರುದ್ಧವಾಗಿ ವ್ಯವಸ್ಥೆ ಕಟ್ಕೊಂಡು ಜನಗಳ ಶೋಷಣೆ ಹೆಂಗೆ ನಡೀತಾ ಇದೆ, ಆ ಶೋಷಣೆ ನಡೀತಾ ಇರೋದು ಜನಗಳಿಗೆ ಅರ್ಥ ಆಗದ ರೀತಿಯಲ್ಲಿ ಯಾವ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡು ಒಬ್ಬ ಸಾಮಾನ್ಯ ನಾಗರಿಕನಾಗಿ ಭಾಳ ಧೈರ್ಯ ಪಡ್ಕೊಂಡು ಈ ಒಂದು ಕಣಕ್ಕೆ ನಾನು ಬಂದಿದ್ದೀನಿ. ನಾನು ಯಾವುದೋ ಲೀಡ್ರ್ ಆಗ್ಬೇಕಂತ ಬಂದಿಲ್ಲ, ನಾನು ಭಾಳ ಸಾಮಾನ್ಯ. ಬೆಳಗ್ಗೆ ಎದ್ದಾಗ ನಾನು ಭಾಳ ಸಾಮಾನ್ಯ ಅಂತಲೇ ಇರೋದು, ಹಂಗಾಗಿ ಎಲ್ಲ ಕಡೆಯೂ ಮಿಂಗಲ್ ಆಗ್ತೀನಿ. ನನಗೇನು ಪ್ರಿಟೆನ್ಷನ್ ಇಲ್ಲ, ನನಗೇನು ತಲೆಯಲ್ಲಿ ಹೋಗಲ್ಲ. ನೆಲದ ಮೇಲೆ ಕೂರಿಸಿ ನೆಲದ ಮೇಲೆ ಕೂರ್ತೀನಿ, ಸಗಣಿ ನೆಲದ ಮೇಲೆ ಮಲಗಿಸಿರಿ ಅಲ್ಲಿ ಮಲ್ಕೊತೀನಿ, ನೀವೆಲ್ಲಿ ಬಿಡ್ತೀರಿ ಅಲ್ಲಿ ಹೋಗ್ತೀನಿ. ನಮ್ಮ ಲೀಡ್ರ್ ಅನ್ನೋದು ಇಲ್ಲೇ ಇಲ್ಲ ನನಗೆ. ಬಟ್ ಎಲ್ಲರೂ ಪ್ರೀತಿಯಿಂದ ಕರಿತಾ ಇರೋದ್ರಿಂದ ಎಲ್ಲ ಕಡೆ ಹೋಗ್ತೀನಿ, ಭಾಗವಹಿಸ್ತೀನಿ, ಎಲ್ಲರಿಗೂ ಗೌರವಿಸ್ತೀನಿ. ಓದ್ ಕಡೆಯಲ್ಲೆಲ್ಲ ಏನಾದರೂ ಕೊಟ್ಟು ಬರ್ತೀನಿ, ಒಂದು ಜ್ಞಾನ ಶೇರ್ ಮಾಡಿ ಬರ್ತೀನಿ. ಕ್ಲಾಟ್ ಎಕ್ಸಾಮ್ ಬಗ್ಗೆ ಹೇಳಿ ಬರ್ತೀನಿ, ನೀವು ಮುಖ್ಯ ನ್ಯಾಯಾಧೀಶರಾಗಬೇಕಂತ ಹೇಳ್ತೀನಿ. CUET ಎಕ್ಸಾಮ್ ಅಂತ ಇದೆ, ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಲೇಡಿ ಶ್ರೀರಾಮ್ ಕಾಲೇಜು, ಶಶಿ ತರೂರು, ರಾಜೀವ್ ಗಾಂಧಿ ಓದ್ ಕಾಲೇಜಲ್ಲಿ ನೀನು ಕುಣಿಬೇಳಿಕೆರೋನೋ ದೇವ್ರ ಬೆಳಕೇರೋನೋ ಇನ್ಯಾವುದೋ ಹಳ್ಳಿ, ನೀನು ಅಲ್ಲಿಗೆ ಹೋಗ್ಬೇಕು ಅಂತಂದು ಅವರಿಗೆ ಧೈರ್ಯ ತುಂಬಿ ಹೆಂಗೆ ಹೋಗೋದಂತ ಹೇಳ್ತೀನಿ. ದುಡ್ಡಿಲ್ಲ ಅಂತಂದರೆ ನೀನು ಅಲ್ಲಿ ಹೋಗಿ ಎಜುಕೇಷನ್ ತಗೋ ಅಂತಂದು ದುಡ್ಡು ಕೊಟ್ಟು ಬರ್ತಾಯಿದ್ದೀನಿ ನಾನು. ಇದು ನಮ್ಮ ರಾಜಕಾರಣ ಇದು. ಈಗ ನೀವು ದಕ್ಷಿಣ ಕ್ಷೇತ್ರದ ಚುನಾವಣೆ ನೋಡ್ತಾ ಇದ್ರಿ. ಈಗ BJP ಯಾವ ರೀತಿದೆ, ಕಾಂಗ್ರೆಸ್ ಯಾವ ರೀತಿದೆ ಅಂತ. BJP ಟಿಕೆಟ್ ಸಿಗ್ಬೋದು ಅಂತ ಹೇಳ್ತಾ ಇದ್ರಿ, ಅಂದರೆ ನಿಮ್ಮ ಹೆಸರು ರೆಫರ್ ಆಗಿದೆ ಅಂತೇಳಿ. ನಿಮ್ಮ ಹೆಸರು BJP ರೆಫರ್ ಆಗಿದೆ. ಇನ್ ಕೇಸ್ BJPಯಲ್ಲಿ ಸಿಕ್ಕಿದ್ದೇ ಆದರೆ, BJPಲಿ ಆಲ್ರೆಡಿ ಒಳ ಜಗಳ ಇದೆ ಎರಡು ಬಣದಿಂದ, ನಿಮಗೆ ಸಪೋರ್ಟ್ ಸಿಗುತ್ತಾ? ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆ ಅಂತಂದರೆ ಈ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ಸಲ್ಲಿ ಓಡಾಡಬೇಕಾದ್ರೂ ಅದಾದಮೇಲೂ ಕೂಡ ನಾನು ಅವ್ರ ಜೊತೆ ವಿಶ್ವಾಸದಲ್ಲಿದ್ದೀನಿ. ಎಲ್ಲ ಲೀಡರ್, ಅಜಯ್ ಕುಮಾರ್ ಅವರು ಇರ್ಬೋದು, ಶ್ರೀನಿವಾಸ್ ದಾಸ್ಕರಿಯಪ್ಪ ಇರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ಜಾಧವ್ ಅವರು ಇರ್ಬೋದು, ಸಿದ್ದೇಶಣ್ಣರು ಇರ್ಬೋದು, ರೇಣುಕಾಚಾರ್ಯ ಅವರು ಇರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ್ ಇರ್ಬೋದು, ಅವ್ರ ತಂದೆಯವರು ಇರ್ಬೋದು, ಜಗಳೂರಲ್ಲಿ ರಾಜೇಶ್ ಅವರು ಇರ್ಬೋದು, SV ರಾಮಚಂದ್ರಪ್ಪನವ್ರು ಇರ್ಬೋದು. ನಾನು ಜನಾರ್ದನ್ ರೆಡ್ಡಿ ಮತ್ತು ಅವ್ರನ್ನ ನಾನು ಅಷ್ಟೊಂದು ಸಂಪರ್ಕಕ್ಕೆ ಬಂದಿಲ್ಲ ಅಲ್ಲಿ. ಬಟ್ ಅಲ್ಲಿರೋ ಒಬ್ಬರು ಅಣ್ಣಪ್ಪ ಅಂತ ಒಬ್ರು ಇರ್ತಾರೆ, ಅವ್ರು ಇರ್ಬೋದು, ಅವರು ಕೂಡ ಆಕಾಂಕ್ಷೆಗೆ ಓಡಾಡ್ತಾ ಇದ್ದಾರೆ. ಸೊ ನಾನು ಎಲ್ಲರ ಜೊತೆನೂ ಒಡನಾಟದಲ್ಲಿ ಚೆನ್ನಾಗಿದ್ದೀನಿ. ಬರುವಾಗ ಕಾಂಗ್ರೆಸ್ ಮೈಂಡ್ ಇಟ್ಕೊಂಡ್ಬಂದು ಕಾಂಗ್ರೆಸ್ ಯಾರೂ ಪರಿಚಯ ಇಲ್ಲ, BJP ಹೆಸರುಗಳು ಇಲ್ಲ. ಇದಕ್ಕಿಂತ 10 ಪಟ್ಟು ಕಾಂಗ್ರೆಸ್ ಲೀಡರ್ ಹೆಸರು ಹೇಳ್ತೀನಿ. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ತಾಲೂಕು ಲೆವೆಲ್ ಅಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, IT ಸೆಲ್ಲು, ಆ ಸೆಲ್ಲು, ಮೀಡಿಯಾ ಸೆಲ್ಲು, ಕಾಂಗ್ರೆಸ್ಸಲ್ಲಿರೋ 100 ಜನ ಲೀಡರ್ ಹೆಸರುಗಳು ಗೊತ್ತು. ನೀವು ಇದನ್ನು ಕೇಳಿದಾರಲ್ಲ BJPನಲ್ಲಿ ಒಡೆದ ಮನೆ ಅಂತಂದು ಸಪೋರ್ಟ್ ಸಿಗುತ್ತಾ ಅಂತಂದು, ಐ ಥಿಂಕ್ ಸಿಗುತ್ತೆ. ಯಾಕೆ ಅಂತಂದರೆ ಅವರು ಕೂಡ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಅವ್ರಿಗೂ ಕೂಡ ಒಂದು ಬದಲಾವಣೆ ಅಂತಂದರೆ ಒಂದು ಎಜುಕೇಟೆಡ್, ಅವರೆಲ್ಲ ಎಜುಕೇಟೆಡ್ ಇದ್ದಾರೆ, ಇಲ್ಲ ಅಂತಂದಲ್ಲ, ಪಾಪ ಬೇಕು, ಒಂದು ಬದಲಾವಣೆ ಬೇಕು. ಮತ್ತು ಬ್ಯಾಕ್ವರ್ಡ್ ನನಗೆ ಅನಿಸ್ದಂಗೆ ಅಲ್ಲಿ ಇದ್ದಾರೆ, ಪ್ರಸನ್ನ ಅವರು ಇದ್ದಾರೆ, ಭಾಳ ಎಮಿನೆಂಟ್ ಲೀಡರ್ ಇದ್ದಾರೆ, ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪ ಇದ್ದಾರೆ. ಒಂದು ಟೀಮ್ ಥರ ಬೇಕು ಅಂತ ನೋಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ BJP ಎಲ್ಲೂ ಕೂಡ ವಿನಯ್ ಕುಮಾರ್ ಹೆಸರು ತಗೊಂತ ಇಲ್ಲ. ನಾನು ಪಕ್ಷದಲ್ಲಿಲ್ವಲ್ಲ, ನಾನು ಪಕ್ಷದಲ್ಲಿಲ್ಲ. ಅವರು ಕೂಡ ತಗೊಂಡ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಯಾರಾದರೂ ತಗೊಂಡ್ರು ಕೂಡ, ಈಗ ಅಲ್ಲಿ 2 ಭಾಗ ಆಗಿರೋದ್ರಿಂದ ಅವ್ರು ತಗೊಂಡ್ರೆ ಇವ್ರೇನಾರು ಅನ್ಬೋದು, ಇವ್ರು ತಗೊಂಡ್ರೆ ಅವ್ರೇನಾರು ಅನ್ಬೋದು ಅಂತ ಇದೆ. ಬಟ್ ಕೆಲವೊಂದು ವೇದಿಕೆಯಲ್ಲಿ BP ಹರೀಶ್ ಅವರು ಹೇಳಿದ್ದಾರೆ, ರೈಟ್ ಮ್ಯಾನ್ ಇನ್ ದಿ ರಾಂಗ್ ಪಾರ್ಟಿ ಅಂತಂದು ಹಲವಾರು ಬಾರಿ ಅವಾಗ ಹೇಳ್ತಾ ಇದ್ರು.
ಈಗಲೂ ಹೇಳ್ತಾರೆ ಅವಾಗವಾಗ. ಆಮೇಲೆ ನಮ್ಮ ಶಿವಶಂಕರ್ ಸಾಹೇಬ್ ಹರಿಹರ JDS ಅವರು, ಬಟ್ ಇವಾಗ ಐ ಥಿಂಕ್ ಮೈತ್ರಿಯಲ್ಲಿರ್ತಾರೆ. ಅವರು ಕೂಡ ಈ ಮಾತನ್ನು ಹೇಳ್ತಾ ಇರ್ತಾರೆ, ರೈಟ್ ಮ್ಯಾನ್. ನಾನು ರವೀಂದ್ರನಾಥ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಅವರು ಹುಷಾರಿರಲಿಲ್ಲ. ಅವರು ಕೂಡ ಹಂಗೆ ಹೇಳಿದರು, ಬಂದ್ಬಿಡಪ್ಪ ನೀನು BJPಗೆ, ಇದು ಮಾಡ್ತೀವಿ ಅಂತಂದು. ಸೊ ನಾನು ಅರ್ಥ ಮಾಡ್ಕೊಂಡಿದ್ದು, ಬೀಯಿಂಗ್ ಎ OBC, ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ಶೋಷಿತರಿಗೆ ಹೋರಾಟ ಮಾಡ್ತಿರೋದು, ಅವಕಾಶ ವಂಚಿತರಿಗೆ ಹೋರಾಟ ಮಾಡ್ತಿರೋದು, ಅಲ್ಟಿಮೇಟ್ಲಿ ಪೊಲಿಟಿಕಲ್ ಪವರ್ ಈಸ್ ಎವ್ರಿಥಿಂಗ್. ಅದು ಮೀನ್ಸ್ ಏನಾರು ಆಗಿರ್ಬೋದು. ಐ ಥಿಂಕ್ ಪೊಲಿಟಿಕಲ್ ಪವರ್ ಇಲ್ಲ ಅಂತಂದ್ರೆ ನಾನು ಭಾಷಣ ಮಾಡ್ಕೊಂಡು ಓಡಾಡ್ಬೇಕೆಲ್ಲ ಕಡೆಗೂ, ಅದು ಎಫೆಕ್ಟಿವ್ ಆಗೋಲ್ಲ ನಮ್ಮ ಸಮಾಜದಲ್ಲಿ. ಆಮೇಲೆ ಇವರಿಗೆಲ್ಲ ಗೊತ್ತು, ಯಾರು ಅಧಿಕಾರ ಹಿಡ್ಕೊಂಡು ಕುಂತಿದಾರಲ್ಲಿ ಇವರಿಗೆ, ಇವನು ಭಾಷಣ ಮಾಡ್ಕೊಂಡು ಓಡಾಡ್ತಾನೆ, ಇವನು ಏನು ಕೈ ಕಿಸಿಯೋಕ್ಕಾಗಲ್ಲ, ಇವನು ಟಿಕೆಟ್ ಕೊಡಿಸ್ತಾ ಇದ್ದರೆ ಸಾಕು. ಹಿತೈಷಿಗಳು ಏನು ಹೇಳ್ತಾರೆ, ಯಾವುದಾದ್ರೂ ಪಕ್ಷದಿಂದ ಬಾ, ಯಾವುದಾದ್ರೂ ಕ್ಷೇತ್ರದಿಂದ ಬಾ, ಪಕ್ಷದ ಟಿಕೆಟ್ ತಗೊಂಬ, ಇವೆರಡು ಪಕ್ಷದಲ್ಲಿ ಒಂದು ಟಿಕೆಟ್ ತಗೊಂಬಾರಪ್ಪ, ನೀನು ಅಷ್ಟು ಮಾಡಿದರೆ ಸಾಕು, ನಿನ್ನ ನಾಳೆನೇ ಗೆಲ್ಲಿಸ್ತೀವಿ ಅಂತ ಓದ್ ಕಡೆ ಎಲ್ಲ ಜನ ಹೇಳ್ತಾರೆ. ಬಟ್ ದಾವಣಗೆರೆಯಲ್ಲಿ ನಿಮ್ಮ ಭವಿಷ್ಯ ಗೊತ್ತಿದೆ, ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಕೊಳಲ್ಲ ಅಂತೇಳಿ. ಸರಿ, ಎಲ್ಲದೂ ಅಫ್ಕೋರ್ಸ್ ಈಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾನು ಅದ್ರ ಬಗ್ಗೆ ಪ್ರಯತ್ನನೂ ಮಾಡ್ತಾ ಇಲ್ಲ. ನಾನು ಐ ಥಿಂಕ್ ಭಾಳ ದೂರ ಬಂದುಬಿಟ್ಟಿದ್ದೀನಿ ಕಾಂಗ್ರೆಸ್ ಆ ಎಕೋಸಿಸ್ಟಮಿಂದ, ಥಿಂಕಿಂಗಿಂದ ಭಾಳ ದೂರ ಬಂದುಬಿಟ್ಟಿದ್ದೀನಿ. ಅವ್ರು ಬಾ ಅಂದರೂ ನಾನು ಹೋಗೋದು ಭಾಳ ಡೌಟ್ ಇದೆ ಇವಾಗ, ಅಷ್ಟು ದೂರ ಬಂದುಬಿಟ್ಟಿದ್ದೀನಿ. ಯಾಕೆಂದರೆ ಇಂಡಿಪೆಂಡೆಂಟಾಗಿ ಮುಂದೊಂದು ದಿನ ದೇವರ ಆಶೀರ್ವಾದ ಇತ್ತು ಅಂತಂದರೆ ಒಂದು ಥರ್ಡ್ ಫೋರ್ಸಾಗಿ ಎಮರ್ಜ್ ಆಗ್ಬೋದು. ಬಟ್ ಅಪ್ಪಿತಪ್ಪಿ ಆ ಕಡೆ ಹೋಗ್ಬೇಕಂತ ಅನ್ನಿಸ್ತಾ ಇಲ್ಲ. ಅಷ್ಟು ದುರಹಂಕಾರ, ಅಷ್ಟು ಅವ್ರ ಮೆಂಟಾಲಿಟಿನೇ ಡಿಫ್ರೆಂಟ್ ಇದೆ. ದಾವಣಗೆರೆಯಲ್ಲಿ ದುರಹಂಕಾರ ಅಥವಾ ಓವರಾಲ್ ಕಾಂಗ್ರೆಸ್, ಓವರಾಲ್ ಟಾಪ್ ಟು ಬಾಟಮ್ ನಾನು ಹೇಳ್ತಾ ಇರೋದು, ಬರೀ ದಾವಣಗೆರೆ ಅಂತಂದಲ್ಲ, ಕಾಂಗ್ರೆಸ್ ಸಿಸ್ಟಮ್ಮೇ ಅದಕ್ಕೆ ಹಾಳಾಗ್ತಾ ಇರೋದು. ಅದು ಅವ್ರ ಬಾಟಮು ಕುಸಿದೋಗ್ತಾ ಇದೆ, ಅವ್ರ ಬೇಸೆ ಇರೋಡ್ ಆಗ್ತಾ ಇದೆ. ಇವತ್ತು ನೋಡಿ ಅವರು ಜಮೀರ್ ಅಹಮದ್ ಬಗ್ಗೆ ಏಕವಚನದಲ್ಲಿ ಅವನೇನಿಲ್ಲ ಮಾಡೋದು, ಇದು ಫೀಫ್ಡಮ್ಮ ಅಂದರೆ ಪಾಳೆಗಾರಿಕೆನ. ನಿಮ್ಮ ಡು ಯು ಓನ್ ದಿಸ್ ಕಾನ್ಸ್ಟಿಟ್ಯೂಯನ್ಸ್, ಯಾರಾದ್ರಾಗಿರ್ಬೋದು, ಗೌರವ ಕೊಟ್ಟು ಮಾತಾಡ್ಬೋದು. ಒಂದು ದೊಡ್ಡ ಜನಾಂಗದ ಒಬ್ಬ ದೊಡ್ಡ ಲೀಡರ್ ಅವರು, ಇಡೀ ರಾಜ್ಯಕ್ಕೆ ಅವ್ರನ್ನ ಲೀಡ್ರಾಗಿ ನೋಡ್ತಾ ಇದ್ದಾರೆ ಇವತ್ತು. ಸೊ ಅದನ್ನು ಗೌರವ ಕೊಟ್ಟು ಹೇಳ್ಬೋದಾಯ್ತು. ಅವರಿಗೂ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಬಂದು ಮೀಟಿಂಗ್ ಮಾಡೋವಂಥದ್ದು, ಹೇಳೋವಂಥದ್ದು, ಅಂದ್ರೆ ಅಂತ್ಯ ಆಗೋಗ್ಬಿಡೋದು. ಅದು ಬಿಟ್ಟು ಹಿಂಗೆ ತೋರಿಸ್ತಾರಲ್ಲ, ಇದು ನಮಗೆ ಸರಿ ಅನಿಸಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರಿ ಅನಿಸಲ್ಲ. ಒಂದಾನೊಂದು ಕಾಲದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷರಿದ್ದಾಗ ಆಗಿನ ಜನಕ್ಕೆ ಸರಿ ಅವಾಗಲೂ ಸರಿ ಅನ್ನಿಸ್ತಿಲ್ಲ. ಅದಕ್ಕೆ ಗಾಂಧಿ, ಭಗತ್ ಸಿಂಗ್ ಹೋರಾಟ ಮಾಡಿದ್ದು. ಈಗ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಅಂಬೇಡ್ಕರ್ ಭವ್ಯವಾದ ಅದ್ಭುತವಾದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಎಲ್ಲ ಸ್ಕೂಲಲ್ಲೂ ಪಾಠ ಮಾಡ್ತಾರೆ, ಬೆಳಗ್ಗೆ ಪ್ರೇಯರಲ್ಲಿ ಸಂವಿಧಾನದ ಪೀಠಿಕೆ ಓದಿಸ್ತಾರೆ, ಮಕ್ಕಳೆಲ್ಲ ಮೆಮೊರೈಸ್ ಮಾಡಿದವು ಅದನ್ನು. ಎಷ್ಟೊಂದು ಸ್ಕೂಲಿಗೆ ಹೋಗಿದ್ದೆ. ಕಾಂಗ್ರೆಸ್ನಲ್ಲಿ ಸಂವಿಧಾನವೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ, ಸುಮ್ಮನೆ ಕೈಲಿ ಹಿಡ್ಕೊಂಡು ಓಡಾಡೋದು. ಅದರಲ್ಲಿ ನಿಜವಾದ ಅರ್ಥದಲ್ಲಿ ಸಂವಿಧಾನನ ಅವ್ರು ಫಾಲೋ ಮಾಡ್ತಾ ಇಲ್ಲ. ಈಗ ಯಾಕೆ ನೀವು ನೇರ BJP ಯಾಕೆ ಹೋಗ್ಬಾರ್ದು? ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ತುಂಬ ಇನ್ವಿಟೇಷನ್ ಇದೆ ಅಂತ ಹೇಳಿದ್ರೆ, ಯಾಕೆ ಈಗ ಹೋಗಿ ಪಾರ್ಟಿಗೆ ಜಾಯ್ನ್ ಆಗಬಾರ್ದು ಅಂತ BJPಗೆ? ಇಲ್ಲ, ಇವಾಗ ನಾನು ರಾಜ್ಯ ತುಂಬ ಪ್ರತಿ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಐ ಆಮ್ ಗೆಟಿಂಗ್ ಇನ್ವಿಟೇಷನ್ಸ್. ಆ ಕಾರ್ಯಕ್ರಮ ಬನ್ನಿ, ಈ ಕಾಲೇಜ್ ಬನ್ನಿ, ಈ ಸ್ಕೂಲ್ ಬನ್ನಿ ಅಂತ. ನನಗೆ ಒಂದು ಸಮಾಜದಲ್ಲಿ ಒಂದು ಅರ್ಥಗರ್ಭಿತವಾಗಿ ಒಂದು ಬದಲಾವಣೆ ತರೋದಕ್ಕೆ ಇದು ಅವಕಾಶ ನನಗೆ. ಈಗ ಓದ್ ಕಡೆಲೆಲ್ಲ ಜನಗಳಿಗೆ, ಒಂದು ಮಕ್ಕಳಿಗೆ ಎಸ್ಪೆಷಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಅಲ್ಲ, ಎಜುಕೇಷನಲ್ಲಿ ಮೂಡಿಸ್ತಾ ಇದ್ದೀರಿ. ನೀವು ರಾಜಕೀಯವಾಗಿ ಏನೋ ಒಂದು ಅಧಿಕಾರ ತೊಗೊಳ್ಬೇಕು ಅಥವಾ ರಾಜಕೀಯವಾಗಿ ನೀವು ಬರಬೇಕು ಅಂತಂದರೆ, ರಾಷ್ಟ್ರೀಯ ಪಕ್ಷ ಬೇಕು ಅಂದರೆ ನೀವು ಯಾವ್ದಾದ್ರು ಒಂದು ಈಗಲಿಂದನೇ ಒಂದು ಜವಾಬ್ದಾರಿ ತೊಗೊಂಡ್ರೆ ನೆಕ್ಸ್ಟು ನಿಜ ಇದೆ. ಎಲೆಕ್ಷನ್ಗೆ ಏನಾದ್ರು ನಿಮಗೆ ಇವಾಗ ಅದು ನಾವಾಗೆ ಹೋಗಿ ಕೇಳೋದಕ್ಕೂ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರವೀಂದ್ರನಾಥ್ ಹೇಳಿದ್ರು ಅಂದರೆ, ಬೇರೆ ಇನ್ಯಾರ ಕರೆದ್ರು ಅಂತ ಹೇಳಿದ್ರೆ, ಅದು ಯುನೈಟೆಡಾಗಿ ಬರಬೇಕಾಗುತ್ತೆ. ಯುನೈಟೆಡ್ ಆಗಿ ಇಲ್ಲಿ ಸದ್ಯಕ್ಕೆ ಫಸ್ಟ್ ನಾವು ಬರ್ತೀನಿ ಅಂತಂದಾಗ ಈ ಕ್ಷೇತ್ರದಲ್ಲಿ ಹೈಕಮಾಂಡ್ ಮಟ್ಟದ ಲೀಡರ್ ಮಾತಾಡಿದ್ದಾರೆ ನಿಮ್ಮ ಜೊತೆಗೆ ಪರ್ಸ್ನಲಿ, BJP ಬಾರಪ್ಪ ಚೆನ್ನಾಗಿರುತ್ತೆ ಮಾತಾಡಿದ್ದಾರೆ, ಅದೆಲ್ಲ ಆಗಿದೆ, ಮಾತಾಡಿದ್ದಾರೆ. ಬಟ್ ಲೋಕಲ್ಲಾಗಿ ಎಲ್ಲ ಸರಿ ಇರಬೇಕಾಗತ್ತೆ. ಫಸ್ಟ್ ಇಲ್ಲಿ ಯುನೈಟೆಡ್ ಆಗಿದ್ದಾಗ, ನಾವು ಎಷ್ಟೇ ದೊಡ್ಡ ದೊಡ್ಡ ಲೀಡರ್ ಹೇಳಿದ್ದಾರೆ ಅಂತಂದಾಗಲೂ ಕೂಡ ಲೋಕಲ್ಲಾಗಿರುವಂಥ ಲೀಡರ್ಸ್ದು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಒಗ್ಗಟ್ಟಾಗಿದ್ದಾಗ, ಇದು ಎಲ್ಲ ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ ಅನ್ನೋ ಒಂದು ಭಾವನೆಯೊಂದಿಗೆ ನಮ್ಮನ್ನು ಒಳಗೆ ಸೇರಿಸ್ಕೊಂಡಾಗ ಅದು ಮಹತ್ವದಾಗಿರ್ತದೆ. ಅಲ್ಲ, ನೀವು ಹೇಳ ಸರ್, ಈಗ BJ ಅಜಯಕುಮಾರ್ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ರು, ಒಂದು 26-27 ಸಾವಿರ ಓಟಲ್ಲಿ ಸೋತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವರು ಕೂಡ ಹಣ ಹಾಕಿದ್ದಾರೆ, ಕಳ್ಕೊಂಡಿದ್ದಾರೆ. ಲೈಕ್ ಬಿಸ್ನೆಸ್, ಪೊಲಿಟಿಕಲ್ ಇದೆ, ಬಿಸ್ನೆಸ್ ಅಂತ ನೋಡ್ತಾರೆ. ಮತ್ತೀಗ ಅವ್ರು ಟಿಕೆಟ್ ಕೇಳೋ ಸಹಜ. ಅವರು ನಾನೀಗ ಕಳ್ಕೊಂಡಿದ್ದೀನಿ ಲಾಸ್ಟ್ ಟೈಮ್, ಸಲ ಗೆದ್ದರೆ ದುಡ್ಕೊಂತ ಕೊಡಿ ಅಂತೇಳಿ. ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ಕರೆ ಅವರು ಸಮಾಧಾನ ಪಡ್ತಾರಾ? ಅವ್ರಿಗೆ ಸಿಕ್ಕರೆ ನನ್ನಷ್ಟು ಸಂತೋಷ ಪಡೋರು ಯಾರಿಲ್ಲ. ಶ್ರೀನಿವಾಸ್ ದಾಸಕರಿಯಪ್ಪ ಸಿಕ್ಕರು ನನ್ನಷ್ಟು ಸಂತೋಷ ಪಡೋರು ಯಾರೂ ಇಲ್ಲ. ಯಾರಿಗೆ ಅರ್ಹತೆ ಇದೆ ಅವರೆಲ್ಲ ಏನಂದ್ರೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲೇ ಬಂದಿರೋಂಥದ್ದು. ದಾಸಕರಿಯಪ್ಪ ಅವ್ರು ಇದ್ರು ಇಲ್ಲ ಅಂತಂದಲ್ಲ, ಬಟ್ ದೊಡ್ಡ ಮಟ್ಟಕ್ಕೇನು ಇದಾಗಿರಲಿಲ್ಲ ಅವರಿಗೆ. ಅವ್ರನ್ನೂ ಕೂಡ ತುಳಿದ್ರು ಆ ಕಾಲದಲ್ಲಿ. ಸೊ ಅವರೆಲ್ಲ ಓಡಾಡಿದ್ದಾರೆ, ವಿಶ್ವಾಸ ಗಳಿಸ್ತಾರೆ, ಬರಲಿ. ಬಟ್ ನನಗೂ ಸಿಕ್ಕಾಗ ಅವರು ಅಷ್ಟೇ ಸಂತೋಷ ಪಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಅಸಮಾಧಾನ ಇತ್ತು ಅನ್ನೋದಾದರೆ ಖಂಡಿತವಾಗಿ ಅದನ್ನು ಕೂತು ಮಾತಾಡ್ಬೋದು. ನಾಳೆ ಡಿಲಿಮಿಟೇಷನ್ ಆಗುತ್ತೆ, ಕ್ಷೇತ್ರಗಳು ಜಾಸ್ತಿ ಆಗ್ತವೆ.
ಐ ಥಿಂಕ್ ಎಲ್ಲರಿಗೂ ಅವಕಾಶ ಇದ್ದೇ ಇರ್ತದೆ ಮುಂದೆ ಒಂದು ದಿನದಲ್ಲಿ. ಆಮೇಲೆ ನಾನು ಇಲ್ಲಿಗೆ ಬಂದಿರೋಂಥದ್ದು ಕೆಲಸ ಮಾಡೋದಕ್ಕೆ, ಏನಾದರೂ ಒಂದು ವಿಸಿಬಲ್ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಅಂತ ನಂದು ಮಾಡೋಕ್ಕೆ ಬಂದಿರೋದು. ಐ ಥಿಂಕ್ ಎಲ್ಲರೂ ಕೈ ಜೋಡಿಸ್ತಾರೆ. ಆಮೇಲೆ ಈ ಬದಲಾವಣೆ ನಾಳೆ ಆದಾಗ ಎಲ್ಲರಿಗೂ ಒಳ್ಳೆಯದಾಗತ್ತೆ, ನಾಳೆ ಅವರಿಗೂ ಒಳ್ಳೆಯದಾಗುತ್ತೆ, ಆಮೇಲೆ ಬೇರೆ ಬೇರೆ ಎಲ್ಲ ಆಕಾಂಕ್ಷಿಗಳಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಈಗ ಅಂಡರ್ಸ್ಟ್ಯಾಂಡಿಂಗ್. ಸದ್ಯದ ಪೊಲಿಟಿಕಲ್ ಡೆವಲಪ್ಮೆಂಟ್ ನೋಡಿದ್ರೆ ದಕ್ಷಿಣದ ಕ್ಷೇತ್ರದ್ದು BJPಯ ಕಿತ್ತಾಟ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ, ಮತ್ತೆ ಈಗಂಗೆ ಕಾಣಿಸ್ತಾ ಇದೆ. ಅನ್ಫಾರ್ಚುನೇಟ್ಲಿ ಹಂಗೆ ಕಾಣಿಸ್ತಾ ಇದೆ. ಹಂಗೆ ಆಗಬಾರ್ದು ಅದು. ಬಟ್ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ಯಾರೇ ಸಿಗಲಿ ಅದು ನಾವು ಪಕ್ಷದೊಳಗೆ ಹೋಗ್ತೀವೋ ಬಿಡ್ತೀವೋ, ಸದ್ಯಕ್ಕಂತೂ ಜಾಯ್ನ್ ಆಗೋದಿಲ್ಲ. ಅದು ಮೇ ಜೂನ್ ಆದಮೇಲೆ ನೋಡ್ಬೋದು. ಬಟ್ ಇವಾಗ ಹಂಗೇನಾರು ಆಯಿತು ಅಂತಂದರೆ ನಾನು ಕೂಡ ಅವ್ರ ಪರವಾಗಿ ಕೆಲಸ ರಾಜಕಾರಣದ ವಿರುದ್ಧವಾಗಿ ಹೋಗ್ಬೇಕಂದ್ರೆ ಇವ್ರ ಪರವಾಗಿ ಹೋಗ್ಬೇಕಂತ, ಶತ್ರುವಿನ ಶತ್ರು ಮಿತ್ರು ಅಂತೇಳಿ. ಅಲ್ಲ, ಹಂಗೆ ಅವ್ರ ಶತ್ರು ಹಂಗೆ ಅಂತನ. ಈಗ ನನಗೆ ಯಾರೂ ಶತ್ರು ಇಲ್ಲ. ಅಲ್ಲಿ ನಿಮಗೆಲ್ಲ ಶತ್ರುವಿನ ಶತ್ರು ಮಿತ್ರ ಅಂತೇಳಿ, ಈಗ ಅವರಿಬ್ಬರು ಶತ್ರುಗಳಾಗ್ತಾರೆ, ಈಗ BJP ಮಿತ್ರ ಆಗ್ಬಿಡ್ತಾರೆ ನಿಮಗೆ ಅಂತ. ನಾನು ಪ್ರಜಾಪ್ರಭುತ್ವವಾದಿ, ಆಳವಾಗಿ ನಂಬಿರೋಂಥದ್ದು. ಪ್ರಜಾಪ್ರಭುತ್ವ ಹಾಳಾಗದೆ ಯಾವತ್ತು ಒಂದು ಕುಟುಂಬದಲ್ಲಿ ಪವರ್ ಕಾನ್ಸಂಟ್ರೇಟ್ ಆಗುತ್ತೆ ಅಂತ ನಂದು ಅದಕ್ಕೆ ವಿರೋಧ ಇದೆ. ನಂದು ಒಬ್ಬಂದೇ ಅಲ್ಲ, ನೀವು ಕೇಳಿದರೆ ನೀವು ಮನೆ ಒಳಗೆ ಹೋಗಿ ಕ್ಯಾಮ್ರಾ ಆಫ್ ಮಾಡಿ ದಾವಣಗೆರೆನಲ್ಲಿರೋ ಪ್ರತಿಯೊಂದು ಮನೆ ಒಳಗೆ ಒಪಿನಿಯನ್ ಕೇಳ್ಕೊಂಬರ್ರಿ. ಎಲ್ಲರೂ ವಿರೋಧ ಮಾಡ್ತಾರೆ ದಾವಣಗೆರೆನಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಹೋಮ್. ಬಟ್ ಯಾಕೆ ಗೆಲ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಿ, ಪ್ರತಿಯೊಬ್ಬರು ವಿರೋಧ ಮಾಡ್ತಾರೆ ಅಂತ ಹೇಳ್ತೀರಿ. ಬಟ್ ಶಾಮನೂರ್ ಫ್ಯಾಮಿಲಿ ಮೂರು ದಶಕಗಳ ಕಾಲ ಇಲ್ಲಿ ರಾಜಕೀಯ ಮಾಡಿದ್ದಾರೆ, ಸೋತಿದ್ದಾರೆ. ಅವರು MP ಎಲೆಕ್ಷನಲ್ಲಿ ಸೋತಿದ್ದಾರೆ, ಇವರು MLA-ನಲ್ಲಿ 2 ಸರಿ ಸೋತಿದ್ದಾರೆ. ಶಾಮನೂರ್ ಶಿವಶಂಕರಪ್ಪನವರು ನಿರಂತರವಾಗಿ ಗೆಲ್ತಾ ಇದ್ದಾರೆ ಸರ್. ಅವರಲ್ಲಿರುವಂಥ ಒಂದು ಹಣಬಲ, ಮನಿ ಪವರು, ಮಜಲ್ ಪವರು, ಆಮೇಲೆ ಡೀಪ್ ನೆಟ್ವರ್ಕ್ ಇದೆ ಅವ್ರದ್ದು. ಆಮೇಲೆ ಟಿಕೆಟ್ ಅವರೇ ತರೋವಂಥದ್ದು, ಅನಿವಾರ್ಯವಾಗಿ ತರೋವಂಥದ್ದು. ಆಮೇಲೆ ಅವ್ರದ್ದು ಪವರು ಯಾವ ಲೆವೆಲಿಗಿದೆ ಅಂತಂದರೆ, ಅದು ಆಪೋಸಿಟ್ ಯಾರೇ ನಿಂತರೂ ಕೂಡ ಅವ್ರನ್ನ ವೀಕ್ ಮಾಡಿಸ್ಬಿಡ್ತದೆ. ಅಂದರೆ ನೆಟ್ವರ್ಕ್ ಹಂಗಿದೆ ಅವ್ರದ್ದು. ಕೆಲವರು ಬಂದು ಅವ್ರ ಆಪೋಸಿಟ್ ಪರವಾಗಿ ವೋಟ್ ಮಾಡದೇ ಇರ್ಬೋದು, ಅಂದರೆ ಕ್ಯಾಂಪೇನಿಂಗ್ ಮಾಡದೇ ಇರ್ಬೋದು. ಎಲ್ಲ ಪಕ್ಷದಲ್ಲೂ ಅನುಭವ ಆಗಿತ್ತು ನಿಮಗೆ ಅಂತ MP ಎಲೆಕ್ಷನಲ್ಲಿ ಆಗಿದೆ. ಎಲ್ಲ ಪಕ್ಷದಲ್ಲೂ ನೆಟ್ವರ್ಕ್ ಇದೆ ಅವರಿಗೆ, ಆಯಿತಾ. ಒಂದು ಮದುವೆ ಮೂಲಕ ಸಂಬಂಧಗಳಿದ್ದಾವೆ, ಬಿಸ್ನೆಸ್ ಮೂಲಕ ಸಂಬಂಧಗಳಿರ್ತವೆ. ಸೊ ಇವ್ರದ್ದು ಪಾಲಿಟಿಕ್ಸ್ ಇದೆಯಲ್ಲ, ಭಾಳ ಸೊಫಿಸ್ಟಿಕೇಟೆಡ್, ಟಾಪ್ ಹೈ ಲೆವೆಲ್ ಪಾಲಿಟಿಕ್ಸ್. ಇದು ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಇದನ್ನು ನಮಗೂ ಅರ್ಥ ಆಗಿಲ್ಲ ಒಂದು ಕಾಲದಲ್ಲಿ, ಸುಮ್ಮನೆ ಓಡಾಡ್ಕೊಂಡಿದ್ವಿ. ಯಾವಾಗ ಓದಿ ಅರ್ಥ ಮಾಡ್ಕೊಂಡು ಶುರು ಆಯಿತು, ಇರೋದೇ ಒಂದು ಜೀವನ ಇದ್ದಾಗ ಸಾರ್ಥಕತೆಯಿಂದ ಬದುಕಬೇಕು. ಏನಾದ್ರು ನಮ್ಮ ಹುಟ್ಟಿದ ಊರು ಇದೇ ಬಾಪೂಜಿ ಹಾಸ್ಪಿಟ್ಲಿಗೆ ಹುಟ್ಟಿದ್ದು, ಆಮೇಲೆ ಇದೇ ಕಕ್ಕರಗೊಳದಲ್ಲಿ ಬೆಳೆದಿದ್ದು, ಇದೇ ದಾವಣಗೆರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮಾವ ಅತ್ತೆಮ್ಮ ಅವ್ರ ಮನೆಯಲ್ಲೆಲ್ಲ ಬೆಳೆದಿದ್ದು, ನಮ್ಮ ರಜಗಳನ್ನೆಲ್ಲ ಇಲ್ಲೇ ಕೇಳ್ತಿದ್ದು. ಸೊ ಏನಾದರೂ ಒಂದು ಬದಲಾವಣೆ ಮಾಡೋಗ್ಬೇಕು ಅನ್ನೋದು ಭಾಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಇವಾಗ. ಸೊ ಆ ಉದ್ದೇಶದಿಂದ ಇವೆಲ್ಲ ಮಾಡ್ತಾ ಇರೋದು. ಈ ನೆಕ್ಸ್ಟ್ ನಿಮಗೆ BJPಯಿಂದ ಟಿಕೆಟ್ ಸಿಕ್ಕರೆ ಫಾರ್ ರೆಡಿ ಟು ಫೈಟ್? ಗೆಲ್ಲೋ ವಿಶ್ವಾಸನೂ ಇದೆ ನನಗೆ. ಅಂದರೆ ನನಗೆ ಗೆಲ್ಲಬೇಕು ಅಂತ ಎಲೆಕ್ಷನ್ ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಅಲ್ಲಿ ಅಲ್ಪಸಂಖ್ಯಾತರ ನಿರ್ಣಾಯಕರು ಅವರು ಓಟ್ ಹಾಕ್ತಾರೆ ನನಗೆ ಅಂತ ನನಗೆ ನಂಬಿಕೆ ಇದೆ. ನಾನು ಕ್ಯಾಂಡಿಡೇಟ್ ಆದರೆ ಅವರು ಕೂಡ ನನಗೆ ಓಟ್ ಹಾಕ್ತಾರೆ. ಜೊತೆಗೆ SC/ST ಓಟ್ಗಳು ಬರ್ತವೆ. SC/ST ಓಟ್ಗಳು ಅಥವಾ OBC ಓಟ್ಗಳು ಒಂದು ಅಂತ ಆಯಿತು ಅಂದರೆ, ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬೇರೆದು ಓಟ್ ಹಾಕಲ್ಲ ಅಂತ ಈ ಸರಿ ಆಗ್ತಾರೆ. ಸ್ವಲ್ಪ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಮೇ ಬಿ ಒಂದು 5,000 ಇರ್ಬೋದು, ಹಬ್ಬಬ್ಬಾ ಅಂತಂದರೆ ಒಂದು 10,000 ಇರ್ಬೋದು. ಆಮೇಲೆ MIM ಕೂಡ ನೀವು ನೋಡಿ ಅಬ್ಸರ್ವ್ ಮಾಡಿ, ಲಾಸ್ಟ್ ಎಲೆಕ್ಷನ್ಗಿಂತ ಈ ಸರಿ ಪಾಪ್ಯುಲರ್ ಇದೆ. ನೀವು ಆನ್ಲೈನ್ ಕಮೆಂಟ್ ನೋಡಿದರೆ SDPI ಪರ ಬಹಳ ಒಲವಿದೆ. ಇವನ್ ಎಲ್ಲವೂ ಕೂಡ ಕೇವಲ ಸೋಷಿಯಲ್ ಮೀಡಿಯಾಗೆ ಕಾನ್ಸಂಟ್ರೇಷನ್ ಆಗ್ತಿದೆ ಅಂತ ಇಲ್ಲ, ಮೊಮೆಂಟಿಗೆ ವೆಯ್ಟ್ ಮಾಡ್ತಾರೆ. ಐ ಥಿಂಕ್ ನಾವು ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕಂದರೆ ನಿಮಗೆ ದಕ್ಷಿಣ ಕ್ಷೇತ್ರ ಹೇಳ್ಬಿಡ್ತೀನಿ, ನಿಮಗೆ ಹಿಂದೆಲ್ಲ ಕೊನೆಯ ಮೂಮೆಂಟ್ರು ಕೂಡ ಅಲ್ಪಸಂಖ್ಯಾತ ಟಿಕೆಟ್ ಕೇಳ್ತಾಯಿದ್ರು. ಯಾವಾಗ ಟಿಕೆಟ್ ಸಿಗಲಿಲ್ಲ, ಈಗೇನು ಅದೇ ಕುಟುಂಬಕ್ಕೆ ಜಿ ಹುಜಾರ್ ಹೇಳಿದಂತಹ ಸನ್ನಿವೇಶ ಸಾಕಷ್ಟಿದ್ದಾವೆ. ಇಲ್ಲಿ ಬೈಂಡಿಂಗ್ ಫ್ಯಾಕ್ಟರ್ಸ್ ಇರ್ತವೆ. ಅವ್ರ ಬಿಸ್ನೆಸ್ಗಳು, ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಸ್ಥಾನಮಾನಗಳು ಇಲ್ಲಿಂದ ಕರ್ಣಿಸಿರ್ತಾರೆ ಅವ್ರಿಗೆಲ್ಲ. ಸೊ ಅವನ್ನ ಕಳ್ಕೊಳ್ಳೋ ಒಂದು ಭಯ ಇರ್ತದೆ. ಇವರೊಂದು 4-5 ಜನ ಕಾರ್ಪೊರೇಟರ್ಗಳನ್ನ ಗಟ್ಟಿ ಇಟ್ಕೊಂಡಿರ್ತಾರೆ. ಅವ್ರು ಆ ಲೋಕಲಾಗಿ ಡಾಮಿನೆಂಟ್ ಇರ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ಅವರೆಲ್ಲ ಹೋಗ್ಬಿಟ್ಟು ಎದುರಿಸಿ ಬೆದರಿಸಿ ಒತ್ತಡ ಹಾಕಿ ಏನಾದರೂ ಒಂದು ಮಾಡೋ ಚಾನ್ಸಸ್ ಇರ್ತದೆ. ಸೊ ಇದ್ದಾಗ ಸಾಮಾನ್ಯ ಜನರು ಅವ್ರ ಜೀವನ ಇದೇ ಊರಲ್ಲಿ ಇದ್ದಾಗ, ನಾಳೆ ಏನೋ ಒಂದು ಪ್ರಾಪರ್ಟಿ ಇಶ್ಯೂ ಇತ್ತು, ಇನ್ನೇನೋ ಇಶ್ಯೂ ಇತ್ತು ಅಂತಂದಾಗ ಅಧಿಕಾರಿಗಳ ಹತ್ರ ಹೋಗಬೇಕು. ಆಮೇಲೆ ಈ ಪೊಲೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಘಟನೆಗಳಿದಾವೆ. ಇಲ್ಲಿ ಎದುರಿಸ್ಬಿಟ್ಟು ಬೆದರಿಸಿ ಫಾಲ್ಸ್ ಕೇಸ್ ಹಾಕ್ಸುವಂಥದ್ದು, ಇವೆಲ್ಲ ಒಂದು ಇದರಲ್ಲಿ ಭಯದಲ್ಲಿ ಅನಿವಾರ್ಯವಾಗಿ ನೀವು ನೋಡಿ. ವೋಟಿಂಗ್ ಪರ್ಸೆಂಟೇಜು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 2,31,000 ವೋಟ್ ಇರೋಂಥದ್ದು. ಪ್ರತಿ ಸಾರಿ 1,45,000 ಅಷ್ಟೇ ವೋಟಿಂಗ್ ಆಗಿರೋದು. ಬರೀ ಒಂದು 55-60% ಆಗಿರೋದು. ಅದ್ರಲ್ಲಿ ಭಾಳ ಕಡಿಮೆ ವೋಟಿಂಗ್ ಆಗಿರೋದಿಲ್ಲಪ್ಪ ಅಂತಂದರೆ ಮುಸ್ಲಿಂ ಜನಾಂಗದಲ್ಲಿ. ಇವರು 70-80,000 ವೋಟ್ ಏನಂತ ಹೇಳ್ತಿದ್ರು, ಅಲ್ಲಿ ಆಗಿರೋದು 35-40,000 ವೋಟ್ ಅಷ್ಟೇ.
ಇನ್ಫ್ಯಾಕ್ಟ್ ಅವ್ರಿಗೆ ಇಷ್ಟ ಇಲ್ಲ, ರೈಟ್. ನಮಗೆ ಕೇಳಿಸೋದಿಲ್ಲಿ ಸ್ವಲ್ಪ ಯೂತ್ ಲೀಡರ್ಸು, ಅವ್ರ ಸುತ್ತಮುತ್ತ ಓಡಾಡೋ ಅಂಥವ್ರು ಕೆಲವೊಂದು ಲೀಡರ್ಗಳು ಅವ್ರು ಹೇಳೋದ್ರಿಂದ ಇಲ್ಲ ಹಂಗಿದೆ ಅಂತ. ನೀವು ಒಪಿನಿಯನ್ ಪೋಲ್ ಮಾಡ್ಕೊಂಡು ಹೋಗ್ರಿ. ಈ ಸರಿ ಎಸ್ಪೆಷಲಿ ನಾನು ಭಾಳ ವೀಡಿಯೋಗಳು ನೋಡ್ತಾ ಇದ್ದೀನಿ, ಭಾಳ ವಿರೋಧ ಅಲೆ ಇದೆ. ಅದಕ್ಕೆ ಐ ಥಿಂಕ್ ಈಗ ಸಮರ್ಥ ಅವ್ರಿಗೆ ಗೊತ್ತಾಗಿರ್ಬೇಕು ಹಿಂಗಿದೆ ಅಂತಂದು. ಪ್ರತಿದಿನ ಹೋಗೋದು ಇಫ್ತಿಯಾರ್ ಕೂಟ ಇದು ಮಾಡೋದು, ಪ್ರತಿದಿನ ಲೀಡರ್ಗಳನ್ನ ಇದು ಮಾಡೋದು. ಐ ಥಿಂಕ್ ಒಂದು ದಿನನೂ ಅವ್ರು ಹಂಗೆ ಓಡಾಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲೆಲ್ಲ, ಹಿಂದಿನ ಎಲೆಕ್ಷನಲ್ಲಿ. ಇವಾಗ ಅನಿವಾರ್ಯ ಆಗಿದೆ. ಅವ್ರು ಎಷ್ಟೇ ಶ್ರೀಮಂತರು, ಎಷ್ಟೇ ಅನುಕೂಲಸ್ಥರಾದರೂ ಕೂಡ ಇವತ್ತು ಜನಗಳ ಹತ್ರ ಬರಂಗಾಯ್ತು, ಇವತ್ತು ಬರಲೇಬೇಕು ಇವತ್ತು. ದಟ್ ಈಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಎಸ್, ಇನ್ ಕೇಸ್ ಕಾಂಗ್ರೆಸ್ನಲ್ಲಿ ಹಿಂದುಳಿದವರು ಸಿಕ್ಕು, ಬಿ ಜೆ ಪಿ ನಿಮಗೆ ಸಿಗದೇ ಇರೋದ್ರ ಸಂದರ್ಭದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀವಿ? ಕಾಂಗ್ರೆಸ್ಸಿಂದ ಹಿಂದುಳಿದವ್ರಿಗೆ ಅಂತನಾ? ಸಿಕ್ಕು ಇಲ್ಲ, ಚಾನ್ಸೇ ಇಲ್ಲ ಅದು. ಇನ್ ಕೇಸ್ ನಾನು ಕೇಳಿದ್ರು ಎಲ್ಲೋ ಒಂದು ಕಡೆ ಆಯಿತು ಹ್ಯಾಪನಿಂಗ್ಸ್ ಇಲ್ಲ, ಇನ್ ಕೇಸ್ ಅನ್ನೋದು ಕೇಸೇ ಇಲ್ಲ ಅಲ್ಲಿ. ಅದನ್ನು ಅದು ಇಂಪಾಸಿಬಲ್. ಅದು ನಿಮ್ಮ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದೆ. ಸಮರ್ಥಿಗೆ ಟಿಕೆಟ್ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಿ ಆಲ್ರೆಡಿ. ಅದು ಅವ್ರ ಮನೇಲಿ ಬಿ ಫಾರ್ಮ್ ಇದೆ. ಅವು ಯಾವಾಗೋಗಿದೆ, ಆ ಸಿನಾರಿಯೋನೇ ಬರೋದಿಲ್ಲ ಈ ಕ್ಷೇತ್ರದಲ್ಲಿ. ಆ ಸಿನಾರಿಯೋ ಬರೋದಿಲ್ಲ ಇಲ್ಲಿ ಆ ಕ್ಷೇತ್ರದಲ್ಲಿ. ಹಂಗೇನಾದರೂ ಭಾಳ ವರ್ಸ್ಟ್ಗೆ ಸಿನಾರಿಯೋ ಹಂಗೆ ಬಂತು ಅಂತಂದರೆ ಅಲ್ಟಿಮೇಟ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಪರಮಾಧಿಕಾರ ಇರ್ತದೆ. ಆಯ್ತಪ್ಪ, ಅವ್ರ ಮಗಂಗೆ ಬೇಡ ಅಂತಂದರೆ ಮುಸ್ಲಿಮ್ ಯಾರಿಗೆ ಅವ್ರು ಯಾರಿಗೆ ಕೊಡಿಸ್ತಾರೆ ಟಿಕೆಟು? ಅವ್ರ ವಿರೋಧಿಗಳಿಗೆ ಕೊಡ್ತಾರಾ? ಇಲ್ಲ. ಅವರು ಭಾಳ ಹತ್ರ ಇರೋರು. ಮಂಜಪ್ಪರಿಗೆ ಹೆಂಗಾಗಿತ್ತಲ್ಲ 2019 ಲೋಕಸಭೆ ಎಲೆಕ್ಷನ್ನಲ್ಲಿ, ಅವ್ರಿಗೆ ಟಿಕೆಟ್ ಕೊಟ್ಟರು. ಬಟ್ ಇವರು ಅವ್ರ ಪರವಾಗಿ ಹೋಗಲಿಲ್ಲ. ಯಾವುದೇ ಕಾಂಗ್ರೆಸ್ ಕ್ಯಾಂಡಿಡೇಟು ಸುಮ್ಮನೆ ನಿಂತರೂ ಕೂಡ 5.5 ಲಕ್ಷ ಓಟ್ ಬರಬೇಕಿತ್ತು. ಅವ್ರಿಗೆ 4,86,000 ಓಟ್ ಬಂತು. ಅವರಿಗೆ ಮೈನಸ್ ಆಯಿತು, ನೆಗೆಟಿವ್ ಆಯಿತು. ಸೊ ನೀವು ಹೇಳ್ತಿರೋದು ಇನ್ ಕೇಸ್ ಅಲ್ಪಸಂಖ್ಯಾತ ಸಿಕ್ಕರೆ ಅವರೇ ಸೋಲಿಸ್ತಾರೆ ಅಂತೇಳಿ. ನಾವೇನು ಮಾಡಬೇಕಾಗಿ? ಅವರೇ ಸೋಲಿಸ್ತಾರೆ. ಅವರು ಸೋಲ್ಸೋಂಥ ಕ್ಯಾಂಡಿಡೇಟ್ನೇ ಸೋಲೋಂಥ ಕ್ಯಾಂಡಿಡೇಟ್ಗೆ ಹುಡ್ಕೊಂಬರ್ತಾರೆ. ಆಯಿತಾ? ಹೊರಗೆ ಪ್ರೊಜೆಕ್ಷನ್ ಹೆಂಗಿರ್ತೈತೆ, ನಾವು ನಿಮ್ಮ ಪರ ಇದೀವಿ ಕೊಟ್ಟಿವಿ ಅಂತಂದು ತೋರಿಕೆ ಅದು. ಬಟ್ ಒಳಗೊಳಗೆ ಇನ್ನೊಂದು ದುರಂತ ಹೆಂಗಿರ್ತೈತೆ ಅಂತಂದರೆ, ಇವರು ಕೃಪಾ ಕಟಾಕ್ಷದಿಂದ ಅಂತಾರೆ ಯಾರಾದರೂ ಟಿಕೆಟ್ ತಗೊಂಬಂದರೆ ಅವರಿಗೂ ಗೆಲ್ಲೋದೇನು ಬೇಕಿರಲ್ಲ. ಅಯ್ಯೋ ನಮ್ಮ ಸಾಹುಕಾರರು ನಂಗೆ ಟಿಕೆಟ್ ಕೊಡಿಸಿದ್ರು, ಅದು ಅವರಿಗೆ ಸಂಭ್ರಮ. ಅದು ಆಮೇಲೆ ಡಿಫೀಟೆಡ್ ಕ್ಯಾಂಡಿಡೇಟ್ ಅನ್ನೋ ಒಂದು ಟ್ಯಾಗ್ ಇರ್ತದೆ. ಅಷ್ಟೇ ತೃಪ್ತಿ. ದಿಸ್ ಈಸ್ ದಿ ಕರ್ಸ್ ಅಂತ ಹೇಳ್ತೀನಿ ನಾನು. ಈ ಹಿಂದುಳಿದ ಸಮಾಜಗಳಲ್ಲಿರುವಂಥ ಅಲ್ಪತೃಪ್ತಿ ಇದೆಯಲ್ಲ, ಇದು ಬಿಗ್ಗೆಸ್ಟ್ ಕರ್ಸು. ನಾನು ಅದಕ್ಕೆ ಓದ್ ಕಡೆಯಲ್ಲೆಲ್ಲ ಬಿ ಆ್ಯಂಬಿಷಿಯಸ್, ಮಹತ್ವಾಕಾಂಕ್ಷಿಗಳಾಗಿರಿ ಅಂತ ಹೇಳ್ತೀನಿ. ಇದು ನಾವು ಸೈಕಾಲಜಿಯಿಂದ, ಈ ಸ್ಲೇವ್ ಮೆಂಟಾಲಿಟಿಯಿಂದ ಹೊರಬರಬೇಕು. ನಾವು ಯಾರ ಅಂಗಲ್ಲಿ ಯಾಕೆ ಬದುಕಬೇಕು? ಸ್ವಂತ ದುಡ್ಕೊಂಡು ತಿನ್ನೋಂಥ ಜನಗಳು 3 ಹೊತ್ತು ಊಟಕ್ಕೆ ಗತಿ ಇಲ್ಲ. ನಾವ್ಯಾಕೆ ಹೂಜೂರು ಅಂತಂದ್ಬಿಟ್ಟು ಬಕೆಟ್ ಇಟ್ಕೊಂಡು ನಮ್ಮವರೆಲ್ಲರನ್ನೂ ಎದುರು ಹಾಕ್ಕೊಂಡು, ಬಡವ್ರನ್ನ ಎದುರು ಹಾಕ್ಕೊಂಡು, ಶೋಷಣೆ ಮಾಡ್ಕೊಂಡು ಇವ್ರಿಗೆ ಯಾಕೆ ನಾವು ಸಲಾಮ್ ಹೊಡಿಬೇಕು ಅಂತಂದು. ಈ MP ಎಲೆಕ್ಷನ್ ಅದೇ ರೀತಿ ಆಯಿತು. ನಿಮ್ಮ ವಿರುದ್ಧ ಹಿಂದುಳಿದ ಒಕ್ಕೂಟದವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡೋದು. ಅಯ್ಯೋ, ಬೆಂಗಳೂರಿಂದ ಟೀಮ್ಗಳು ಕರೆಸಿದ್ರು. ರಾಜ್ಯದ ಮುಖ್ಯಮಂತ್ರಿಯವರೇ ಬಂದ್ರಲ್ಲ. ರಾಜ್ಯದ ಮುಖ್ಯಮಂತ್ರಿನೂ ಹೊರತಾಗಿಲ್ಲ ಈ ಮಾತಿಗೆ. ನಾನು ಹೇಳ್ತೀನಿ, ನಾನು ಇವು ಡೋಂಟ್ ಟೇಕ್ ಮೀ ರಾಂಗ್, ನಾನು ಎಲ್ಲಿ ಕ್ರಿಟಿಸೈಸ್ ಮಾಡ್ಬೇಕು ಅದು ಮಾಡ್ತೀನಿ. ನಾನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಹೊರತಾಗಲಿಲ್ಲ. ಬಂದರು GB ವಿನಯ್ ಕುಮಾರ್ 1 ಓಟ್, ಅದು ಬೇಕಿರಲಿಲ್ಲ ಅವರಿಗೆ. 2 ದಿನ ಇಲ್ಲಿ ಉಳ್ಕೊಂಡು 4 ರ್ಯಾಲಿ ಮಾಡೋಂಥದ್ದು ಏನು ಬೇಕಿತ್ತು ಅವರಿಗೆ? ಇದ್ರ ಬದಲು ಹೋಗಿ ಕಲ್ಗಟ್ಟಿಗೆ ವಿನೋದ್ ಅಸೋಟಿ ಪರ ಒಂದು ರ್ಯಾಲಿ ಮಾಡಿದರೆ ವಿನೋದ್ ಅಸೋಟಿ ಧಾರವಾಡದಾಗ ಗೆದ್ದಿರ್ತಿದ್ರು. ಅಲ್ಲಿ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಆಗಿತ್ತು. ಇವ್ರು ಇಲ್ಲಿ 2 ದಿನ ಇರೋ ಬದಲು 1 ದಿನ ಹೋಗಿ ಧಾರವಾಡದಲ್ಲಿ ಕ್ಯಾಂಪೇನ್ ಮಾಡಿದರೆ ಅವ್ರದ್ದೇ ಕ್ಯಾಂಡಿಡೇಟ್ ಇನ್ನೊಬ್ರು ಗೆದ್ದಿರೋರಲ್ಲ. ಒಬ್ಬ ಬ್ಯಾಕ್ವರ್ಡ್ ಯೂತ್ ಅಲ್ಲಿ ಲೀಡ್ರಾಗಿ ಎಮರ್ಜ್ ಆಗಿರೋರಲ್ಲ, ಅಲ್ಲಿ ಸೋಲಿಸಿದ್ರು. ಈಗ ಫೈನಲ್, ಈಗ ನಿಮ್ಮ ಹೆಸರು ಯಾರು ಹೋಯ್ತು? ಈಗ ಹೈಕಮಾಂಡ್ ಹೋಗಿದೆ ಅಂತ ಹೇಳಿದ್ರಿ, BJP ಹೈಕಮಾಂಡ್ ನಿಮ್ಮ ಹೆಸರು ರೆಫರ್ ಆಗಿದೆ ಅಂತ ಹೇಳಿದ್ರಿ. ಅಥವಾ ಇಲ್ಲಿ ಹೈಕಮಾಂಡಿಂದ ಬಂದಿದ್ದ ಸಂದೇಶನ, ಅಥವಾ ಯಾರಾದರೂ ನಿಮಗೆ ಜಸ್ಟ್ ಮಾಹಿತಿ ಕೊಟ್ಟಿದ್ದ? ಮಾಹಿತಿ ಇದೆ, ಅದು ಟ್ರಸ್ಟೆಡ್ ಸೋರ್ಸು, ಟಾಪ್ ಸೋರ್ಸಿಂದನೇ ಹೆಸರು ಹೋಗಿದೆ. ನನಗೆ ಸಿಗುತ್ತೆ ಅಂತ ನನಗೇನು ಕನ್ಫರ್ಮೇಷನ್ ಇಲ್ಲ. ನಾನೇನು ಲಾಬಿ ಮಾಡ್ತಾ ಇಲ್ಲ, ನಾನು ಪಕ್ಷದೊಳಗಿಲ್ಲ, ನಾನು ಕೇಳ್ತಾ ಇಲ್ಲ. ಬಟ್ ನನ್ನ ಸಿದ್ಧಾಂತ, ನನ್ನ ನಿಲುವು, ನನ್ನ ಏನೋ ಒಂದು ಹಠ ಹೋರಾಟ ಏನು ನಡೀತಾ ಇದೆ ಅದನ್ನು ಎಲ್ಲ ಒಪ್ಪಿದ್ದಾರೆ ಅಂತ ಭಾವಿಸ್ತೀನಿ. ದಾವಣಗೆರೆ ಸಮಸ್ತ ಜನತೆ ಒಪ್ಪಿದ್ದಾರೆ ಅಂತ ಭಾವಿಸ್ತೀನಿ. ಇದು ಯಾವುದೇ ಸ್ವಾರ್ಥಕ್ಕೋಸ್ಕರ ಇಲ್ಲ. ನಂದೇನು ರಿಯಲ್ ಎಸ್ಟೇಟ್ ಇಲ್ಲ, ಯಾವ ವ್ಯವಹಾರ ಇಲ್ಲ. ದಿನ ಬೆಳಗಾದರೆ ಮನೆಯಲ್ಲಿ 100 ಜನ ಬಂದರೆ ಫೀಸು, ಅಲ್ಲಿ ಹೆಲ್ತ್ ಇಶ್ಯೂಸು, ಎಲ್ಲೋ ಒಂದು ದುಡ್ಡು, ಅದು ಇದು ಅಂತ ಬರ್ತಾರೆ. ಪ್ರತಿಯೊಬ್ಬರಿಗೂ ನಾನು ಕಾನ್ಸ್ಟಿಟ್ಯೂಷನಲ್ಲಿರೋ ಭ್ರಾತೃತ್ವ ಭಾವನೆ ಅಂತಂದು ನನಗೆ ಸಾಕಾಗೈತೆ, ಉಳಿದಿರೋದನ್ನು ಇನ್ನೊಬ್ರಿಗೆ ಕೊಡ್ತೀನಿ ಅನ್ನೋ ಒಂದು ಭಾವನೆಯಿಂದ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾಳೆ ರಾಜಕಾರಣದಲ್ಲಿ ಸರ್ಕಾರದ ದುಡ್ಡನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ಸುರಿತೀನಿ ಅಂತಂದು ಅಷ್ಟೇ ಹೆಚ್ಚಿರೋಂಥದ್ದು. ಒಟ್ಟು ಪ್ರಿಪೇರ್ ಆಗಿದ್ದಾರೆ ದಕ್ಷಿಣ ಕ್ಷೇತ್ರಕ್ಕೆ, ಪ್ರಿಪೇರ್ ಅಂತೂ ಇದ್ದೀರಿ. ಕೊಟ್ಟರೆ ಆಡೋದು ಇಲ್ಲ ಸಪೋರ್ಟ್ ಮಾಡೋದು ಅಂತೇಳಿ BJPಗೆ ಎಸ್ ರೆಡಿ ಇದ್ದೀರಿ? ರೆಡಿ ಇದ್ದೀನಿ. ಈ ಕ್ಷೇತ್ರದಲ್ಲಿ ಏನು ನೀವು ವರ್ಕ್ ಮಾಡಿದ್ದೀರಿ ಅಂತೇಳಿ ಜನ ನಿಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ? MP ಎಲೆಕ್ಷನ್ ಆಯಿತು. MP ಎಲೆಕ್ಷನ್ ಆದಮೇಲೆ ವಿನಯ್ ಕುಮಾರ್ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಈಗ ಅಂತ? ಸೊ ಕ್ಷೇತ್ರದಲ್ಲಿ
PSI ಕೋಚಿಂಗ್ ಇರ್ಬೋದು. ನಾನು ಶಾಶ್ವತ ಪರಿಹಾರ ನಂಬಿರೋಂಥದ್ದು ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತಂದು KS ಕೋಚಿಂಗು, PSI ಕೋಚಿಂಗು, ನೂರಾರು ಜನ ಬಡವರಿಗೆ ಸಂಪೂರ್ಣ ಉಚಿತವಾಗಿದೆ. ಎಲ್ಲಿ ಪಬ್ಲಿಸಿಟಿ ಪಡೆಯಲ್ಲ, ಬಟ್ ನಿರಂತರವಾಗಿ ನಡೀತಾ ಇದೆ. ಆಮೇಲೆ ರೀಸೆಂಟಾಗಿ ಮೊನ್ನೆ ಒಂದು 5 ತಿಂಗಳಿಂದ ಮೊರಾರ್ಜಿ ಮತ್ತು ನವೋದಯ ಸೈನಿಕ್ ಸ್ಕೂಲಿಗೆ ಅಂತಂದ್ಬಿಟ್ಟು ಸುಮಾರು 125 ಮಕ್ಕಳಿಗೆ ಉಚಿತವಾಗಿ ಹೈ ಕ್ವಾಲಿಟಿ ಕೋಚಿಂಗ್ ಕೊಡಿಸ್ತಾ ಇದೆ, ಸೇಮ್ KS ಸೆಂಟ್ರಲ್ಲಿ. ಅದರಲ್ಲಿ 60 ಜನ 60 ಮಾರ್ಕ್ಸ್ಗಿಂತ ಜಾಸ್ತಿ ತೆಗಿತಾ ಇದ್ದಾರೆ. ನಾಳೆ ರಿಸಲ್ಟ್ ಬಂದಾಗ 40-50 ಮಕ್ಕಳು ಮೊರಾರ್ಜಿಗೆ ಫ್ರೀ ಅಡ್ಮಿಷನ್ ತಗೊಂತಾರೆ. ಅದಕ್ಕಿಂತ ಸಂತೋಷದ ವಿಚಾರ. ಕಂಪ್ಲೀಟ್ಲಿ ಫ್ರೀಯಾಗಿ. ಇವರೆಲ್ಲ ಯಾರ ಮಕ್ಕಳು? ಕೂಲಿ ಮಾಡೋರ ಮಕ್ಕಳು, ಹಣ್ಣು ಮಾರೋರ ಮಕ್ಕಳು, ಅಂದರೆ ಬೀದಿ ವ್ಯಾಪಾರ ಮಾಡೋವಂಥವ್ರ ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಮಕ್ಕಳುಗಳು. ಆಮೇಲೆ ನಮ್ಮ ಭಾಗದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು, ಕಾಲೇಜಿಗೂ ಭೇಟಿ ಕೊಟ್ಟು ಅವರಲ್ಲಿ ಒಂದು ಅರಿವು ಮೂಡಿಸಿದ್ದೀನಿ ನಾನು. ಅವ್ರ ಭವಿಷ್ಯ ಹೆಂಗಿರಬೇಕು, ಅವಕಾಶಗಳೇನು, ಯಾವ ರೀತಿ ಪಡಿಬೇಕು, ಆ ಅರಿವು ಆದಮೇಲೆ ಬಂದಿರೋಂಥ ಮಕ್ಕಳಿಗೆ ಬೆಂಗಳೂರು ಇರ್ಬೋದು, ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಅವರಿಗೆ ಫ್ರೀಯಾಗಿ ಕೋಚಿಂಗ್ ಎಲ್ಲ ಕೊಟ್ಟಿದ್ದೀನಿ. ಅದಾದ ನಂತರ ಕೆಲವೊಂದು ಹೋರಾಟಗಳು ಮಾಡಿದ್ವಿ ನಾವು. ಹೊನ್ನಾಳಿನಲ್ಲಿ ಅದು ರೋಡ್ ಸರಿ ಆಗಬೇಕಂತಂದು ಹೋರಾಟ ಮಾಡಿದ್ವಿ. ಅದಾದಮೇಲೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ಸಂವಿಧಾನ ಸಿದ್ಧಾಂತ ಅಂತಂದ್ಬಿಟ್ಟು ಇನ್ ಜನರಲ್ ಜಾಗೃತಿ ಮಾಡಿಸುವಂಥದ್ದು. ನಿರಂತರವಾಗಿ ಆ್ಯಕ್ಟಿವ್ ಇದ್ದೀವಿ. ಕ್ಷೇತ್ರ ಜನತೆ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಗಟ್ಟಿಯಾಗಿರ್ತೀವಿ. ಇದು ಲಾಂಗ್ ಟರ್ಮ್ ಬಂದಿರೋವಂಥದ್ದು ಅಂತಂದು ನಿರಂತರ ಸಂಪರ್ಕದಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನ ಎಲ್ಲೂ ಕೂಡ ಭೇದ ಮಾಡ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ಯೂತ್ಗಳು ಪ್ರತಿದಿನ ಯೂತ್ ಬಂದು ಅಲ್ಲಿ ಇಲ್ಲಿ ಕರೀತಾ ಇರ್ತಾರೆ. ಯೂತ್ ಸಪೋರ್ಟ್ ಭಾಳ ಇದೆ ಈ ಕ್ಷೇತ್ರದಲ್ಲಿ. 2028ಕ್ಕೆ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ? 2028ಕ್ಕೆ ದಾವಣಗೆರೆ ಉತ್ತರ ಅಂತಂದು 99.9% ನಾನು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. 99. ಯಾಕಂದರೆ ನಾವು ಕೂತು ಮಾತಾಡ್ತಿರೋ ಮನೆ ಉತ್ತರನೇ. ನಮ್ಮೂರು ಕಕ್ಕರಗೊಳ್ಳನ್ನು ದಾವಣಗೆರೆ ಉತ್ತರ ಕ್ಷೇತ್ರನೇ. ಬಟ್ ಈ ಮೇ ತಿಂಗಳಿಂದ ಅಲ್ಲಿ ಅಗ್ರೆಸಿವ್ ಆಗಿ ಇದೇನಾಗುತ್ತೋ ಗೊತ್ತಿಲ್ಲ ಬೈ ಎಲೆಕ್ಷನ್ನು. ನಾನು ಆಗಲೇ ಹೇಳ್ದಂಗೆ ಟಿಕೆಟ್ ಸಿಗ್ಬೋದು, ಸಿಗದೇ ಇರ್ಬೋದು. ನನಗೇನು ಬೇಜಾರಿಲ್ಲ. ನನಗೆ ಸಿಕ್ಕರೂ ಸಂತೋಷ, ಸಿಗದೇ ಇದ್ದರೂ ಸಂತೋಷ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಪ್ರಾಮಾಣಿಕವಾಗಿ. ಅದಾದ ನಂತರ ಇಲ್ಲಿ ಏನು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಡೇ 1ಇಂದ ಇಲ್ಲೇ ಇತ್ಕೊಂಡು, ಪ್ರತಿದಿನ ಇಲ್ಲೇ ಇತ್ಕೊಂಡು ಪ್ರತಿಯೊಂದು ಮನೆಗೂ ತಲುಪ್ತೀನಿ. ಆಮೇಲೆ ನನ್ನ ಬಗ್ಗೆ, ನಮ್ಮ ಸಿದ್ಧಾಂತದ ಬಗ್ಗೆ, ನಾವು ಮಾಡೋ ಕೆಲಸದ ಬಗ್ಗೆ, ಆಮೇಲೆ ಕೆಲಸಗಳ್ನ ಎತ್ಕೊತೀವಿ. ಅದು ದಾವಣಗೆರೆ ಮೆಡಿಕಲ್ ಕಾಲೇಜ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಕಾಲೇಜ್ಗಳ್ನ ಅಪ್ಗ್ರೇಡ್ ಮಾಡೋದಿರ್ಬೋದು. ಸೊ ಆ ರೀತಿ ಕೆಲಸಗಳ್ನ ಎತ್ಕೊಂಡು ನಾನು ಈಗ 2026 ಮೇಯಿಂದ ಅಗ್ರೆಸಿವ್ ಆಗಿ ಉತ್ತರ ಕ್ಷೇತ್ರ ಓಡಾಡ್ತೀರಿ. ಹೌದು. ಕೊನೆಯ ಕ್ಷಣ ಇಂಡಿಪೆಂಡೆಂಟ್ ಆದರೂ ಉತ್ತರ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು. ಆ ಲೆವೆಲ್ಲಿಗೆ ನಾನು ಬೀದಿಗಿಳಿದು ಬೂತ್ ಮಟ್ಟದಲ್ಲಿ, ಮನೆ ಮಟ್ಟದಲ್ಲಿ ಕೆಲಸ ಮಾಡ್ತೀನಿ. ಅಲ್ಲ, BJPಗೆ ಹೋಗಿ ಅಗ್ರೆಸಿವ್ ಆಗ್ತೀರಾ ಅಥವಾ ಅಗ್ರೆಸಿವ್ ಆಗಿ? ಅಲ್ಲ, ಅದು ಇನ್ನೂ ಗೊತ್ತಿಲ್ಲ. BJP ಅದು ಇನ್ನೂ ಗೊತ್ತಿಲ್ಲ ನನಗೆ. ನಾನು ಅದೊಂದು ಆಪ್ಷನ್ ಅಂತ ಹೇಳಿರೋದು. ಅದು ಒಳಗೆ ಹೋದರೆ ವೆಲ್ ಆ್ಯಂಡ್ ಗುಡ್. ಒಳಗೆ ಹೋದಾಗ ಅದೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೊಟ್ಟರೆ ಸಂತೋಷ, ಕೊಡದೇ ಇದ್ದರೆ ಯಾರಿಗೆ ಸಿಗುತ್ತೆ ಅವ್ರಿಗೆ ಕೆಲಸ ಮಾಡೇ ಮಾಡ್ತೀವಿ. ಆಮೇಲೆ 29ಕ್ಕೆ MP ಎಲೆಕ್ಷನ್ ಬೇರೆ ಬರ್ತಾಯಿದೆ. ಸೊ ಈ ಥರ ಐ ಥಿಂಕ್ ಅವಕಾಶಗಳು ಇದ್ದೇ ಇರ್ತವೆ. ಒಂದು ಸರಿ ಹೋದ್ಮೇಲೆ ಕೆಲಸ ನೋಡಿ ಇವರು ಸಾಮರ್ಥ್ಯ ಇದೆ, ಓಡಾಡ್ತಾರೆ, ಅದ್ರ ಬೇಸಿಸ್ ಮೇಲೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಇದಾಗಿತ್ತು ದಕ್ಷಿಣ ದಂಗಲ್ನ ಮತ್ತೊಂದು ದಕ್ಷಿಣ ದಂಗಲ್ ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡ್ತಾರೆ ಒಂದು ಕನ್ನಡ ನ್ಯೂಸ್.